ಎಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಬ್ಬರು ಬ್ಯೂಟಿಫುಲ್ ಕಪಲ್ ಅನ್ನೋಕ್ಕಿಂತ ಬ್ರಿಲಿಯಂಟ್ ಕಪಲ್ ಅಂತ ಅನ್ಬೋದು ಆ್ಯಕ್ಚುಲಿ. ಹೌದಾ? ಏನಂದೆ ನಾನು? 1 ಅವರ್ಗೆ ಒಂದ್ಸಲ ಕಾಫಿ ಕುಡಿಬೇಕು ನಾನು. ನೀವು ಹೇಳಿದ್ದು ಅನ್ಸುತ್ತೆ ಅದನ್ನ. ಅವ್ರು ಸುಮ್ಮನೆ ಕೃಷ್ಣ ಹೇಳಿದೆಲ್ಲ ನಂಬೇಡಿ, ಸುಮ್ಮನೆ ಜನ ಸೀರಿಯಸ್ ಆಗಿ 1 ಅವರ್ಗೆ ಒಂದ್ಸತಿ ಕುಡಿಯಲ್ಲ ನಾನು. ಒಂದು ದಿನದಲ್ಲಿ ಏನೋ 2 ಅವರ್ಸ್ ಬಂದು ಬೇಕು ತಿನ್ನಕ್ಕೆ ಕುಡಿಯೋಕ್ಕೆ. ಒಂದು ದಿನದಲ್ಲಿ 2 ಸಲ ಕುಡಿತೀನಿ. ಬಟ್ ಒಂದ್ರಲ್ಲಿ ನಾವು ಕಾಂಪೀಟ್ ಮಾಡ್ತೀವಿ. ಅಲ್ಲ ನಾನಂದೆ ಇಲ್ಲ, ನಾನು ಕಾಂಪೀಟ್ ಮಾಡ್ತಾ ಇದ್ದೀನಿ ಅಂತ. ಯಾವುದರಲ್ಲಿ? ನಾನು ಸ್ಕೇಲಲ್ಲಿ ಬಡ್ಜೆಟಲ್ಲಿ ನಾನು ಕಾಂಪೀಟ್ ಮಾಡಲ್ಲ. ಜನವರಿಲಿ ರಿಲೀಸ್ ಆಗಿದ್ದು ಲವ್ ಮಾಕ್ಟೇಲ್ 1, ಫೆಬ್ರವರಿ ಲವ್ ಮಾಕ್ಟೇಲ್ 2, ಮಾರ್ಚ್ ಲವ್ ಮಾಕ್ಟೇಲ್. ಇಟ್ಸ್ ಪ್ಯೂರ್ ಕೋಇನ್ಸಿಡೆನ್ಸ್. ಒನ್ನಲ್ಲಿ ಆ ಮ್ಯಾಜಿಕ್ ಮೂಮೆಂಟ್ ಯಾವುದು ಅಂತ ನೀವು ಅನಾಲಿಸಿಸ್ ಮಾಡೋದು, ಜನಗಳಿಗೆ ತುಂಬ ಇಷ್ಟ ಆಗಿತ್ತು ಮ್ಯಾಜಿಕ್ ಮೂಮೆಂಟ್. ಬರ್ತ್ಡೇಲಿ ಜಾಡ್ಸೋದೇ ಸೀನ್ಗಂತೂ ತುಂಬ ಇಷ್ಟಪಡ್ತೀನಿ. ಒಂದು 2ನಲ್ಲಿ ತಗೊಂಡ್ರೆ 2ಅಲ್ಲಿ ಹೆಂಗೆ ನಾವು ಇದು ನಿಧಿಮ ಬರೋದು ಕರೆಕ್ಟ್. ಬೇರೆಯವ್ರಿಗೆ ಆ್ಯಕ್ಷನ್ ಕಟ್ ಯಾವಾಗ ಹೇಳ್ತಾರೆ ಕೃಷ್ಣ ಅವರು? ನಾನು ಇಲ್ಲ ಬೇರೆಯವ್ರಿಗೆ ಆ್ಯಕ್ಷನ್ ಕಟ್ ಹೇಳೋದಿಲ್ಲ. ಐಡಿಯಾ ಇಲ್ಲ, ಅದು ಥಾಟಲ್ಲೇ ಇಲ್ಲ. ನನ್ನ ಸಾಂಗ್ಗಳು ಯಾವಾಗಲೂ ಕೇಳೋದು 3 ಸಿನಿಮಾದು ಕೇಳಿ ನನಗೆ. ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 3 ಸಿನಿಮಾ ಸಾಂಗ್ ಬಿಟ್ಟು ನಾನು ಯಾವುದೂ ಕೇಳಲ್ಲ. ಈ ಸಾಂಗ್ ಮಾತ್ರ ತುಂಬ ಕಮ್ಮಿ ಕೇಳೋದು, ಜಾಸ್ತಿ ಕೇಳಲ್ಲ. ಲವ್ ಯು ಚಿನಾಗಿ ನಾವಿಬ್ರು ಕೇಳಲ್ಲ, ಕೇಳಲ್ಲ ಆ ಸಾಂಗ್ ಕೇಳಲ್ಲ. ಎಲ್ಲರಿಗೂ ಅದೇ ಇಷ್ಟ ಆ್ಯಕ್ಚುಲಿ. ಎಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಬ್ಬರು ಬ್ಯೂಟಿಫುಲ್ ಕಪಲ್ ಅನ್ನೋಕ್ಕಿಂತ ಬ್ರಿಲಿಯಂಟ್ ಕಪಲ್ ಅಂತ ಅನ್ಬೋದು ಆ್ಯಕ್ಚುಲಿ. ಜೊತೆಗೆ ಅದ್ರ ಜೊತೆಗೆ ಥ್ಯಾಂಕ್ ಯು. ಬ್ಯೂಟಿ ವಿತ್ ಬ್ರೈನ್ ಎಲ್ಲ ಒಟ್ಟೊಟ್ಟಿಗೆ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ. ಆ್ಯಂಡ್ ನಾನು ಆಲ್ರೆಡಿ ತುಂಬ ಇಂಟರ್ವ್ಯೂಗಳು ಮಾಡಿದ್ದೀರಾ, ಬಿಕಾಸ್ ನೀವೇ ಹೀರೋ, ಡೈರೆಕ್ಟರ್, ಪ್ರೊಡ್ಯೂಸರ್ ಆದ್ರಿಂದ ಎಲ್ಲರಿಗೂ ನೀವು ಸಿಗಬೇಕು. ಬೇರೆಯವ್ರನ್ನ ಸಿಕ್ಸೋಕ್ಕಿಂತ ನೀವೇ ಸಿಗ್ಬೇಕು ಎಲ್ಲರಿಗೂ. ಹೌದು. ಆ ಪ್ರೋಸೆಸ್ ಹೆಂಗೆ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂತ ಫಸ್ಟ್ಲಿ ನಮ್ಗೆ ಕೇಳಬೇಕು. ಯಾಕಂದರೆ ಸಿನಿಮಾ ತೆಗಿಯೋದು ಎಷ್ಟು ಕಷ್ಟ, ಜೊತೆಗೆ ಇಂಟರ್ವ್ಯೂಗಳನ್ನ ಕೊಡೋದು ಅಷ್ಟೇ ಕಷ್ಟ. ಅಲ್ಲ, ಇಂಟರ್ವ್ಯೂ ಕೊಡಬೇಕು, ಜೊತೆಗೆ ಅಲ್ಲಿ ಸಿನಿಮಾನೂ ರೆಡಿ ಮಾಡ್ತಾ ಇರ್ತೀವಿ. ಅಲ್ಲೇನೋ ಒಂದು ಸ್ವಲ್ಪ ಡೀಟೇಲ್ಸು, ಸಣ್ಣ ಪುಟ್ಟ ಕೆಲಸಗಳು, ಅಲ್ಲೆಲ್ಲೋ ವರ್ಡಿಂಗ್ಗಳು ಕಳಿಸು, ಈ ಕಡೆ ಸ್ಟ್ಯಾಂಡೀಸ್ ಕಳಿಸಿ, ವರ್ಡಿಂಗ್ ಹಾಕಿಸಿ, ಪಬ್ಲಿಸಿಟಿ ಸಾವಿರ ಇರುತ್ತಲ್ಲ. ಅದ್ರ ಜೊತೆಗೆ 1 ಅವರ್ ಒಂದ್ಸಲ ಕಾಫಿ ಕುಡಿತಾ ಇರೋ ಕಾಫಿ. ಯಾರು ಹೇಳಿದ್ರು? ಇತ್ತೀಚೆಗೆ ಮೊನ್ನೆ ಕೊಟ್ಟಿದ್ದ ಸ್ಟೇಟ್ಮೆಂಟ್ ತುಂಬ ಟ್ರೋಲ್ ಆಗ್ತದೆ. ಅದೇ ನೀವು ಕಾಫಿ ಕುಡಿಬೇಕು ಅಂತ ಮಾತಾಡಿದ್ದಿಲ್ಲ. ಹೌದಾ? ಸ್ಟೇಜ್ ಮೇಲೆ ಏನೋ ಅದಾಗಿರ್ಬೇಕು. ಹೌದಾ? ಏನಂದೆ ನಾನು? 1 ಅವರ್ಗೆ ಒಂದ್ಸಲ ಕಾಫಿ ಕುಡಿಬೇಕು ನಾನು. ನೀವು ಹೇಳಿದ್ದು ಅನ್ಸುತ್ತೆ ಅದನ್ನ. ಅವ್ರು ಕೃಷ್ಣ ಹೇಳಿದೆಲ್ಲ ನಂಬೇಡಿ, ಸುಮ್ಮನೆ ಜನ ಸೀರಿಯಸ್ ಆಗಿ 1 ಅವರ್ಗೆ ಒಂದ್ಸತಿ ಕುಡಿಯಲ್ಲ ನಾನು. ಒಂದು ದಿನದಲ್ಲಿ ಏನೋ 2 ಅವರ್ಸ್ ಬಂದು ಬೇಕು ತಿನ್ನಕ್ಕೆ ಕುಡಿಯೋಕ್ಕೆ. ಒಂದು ದಿನದಲ್ಲಿ 2 ಸಲ ಕುಡಿತೀನಿ. 2 ಸರಿನಾ? ಮತ್ತು ಅವ್ರು ಹೇಳಿದಕ್ಕೂ ಸೆಟ್ಟಲ್ಲಿ ಯಾವಾಗಲಾದರೂ ಓಡಾಡ್ತಾ ಇರ್ತೀವಲ್ವಾ, ಒಂಥರ ಸ್ಟ್ರೆಸ್ ಆಗ್ತಾ ಇರುತ್ತಲ್ವ, ಅವಾಗ ಕಾಫಿ ಟೀ ಕುಡಿಯೋಕೆ ಬಿಡಲ್ಲ ಅವರು. ಕುಡಿತೀನಿ ಅಂತ ಸುಮ್ಮನೆ ಹೇಳೋದು. ನಾವು ನೋಡಿ ಇಂತಿಂಥ ರಾಂಗ್ ಇನ್ಫಾರ್ಮೇಷನ್ ಕೊಡ್ತೀನಿ, ಆಮೇಲೆ ಮಿಲನ ನಾಗರಾಜ್ ಕುಡಿತಾರೆ ಅಂತ, ಆಮೇಲೆ ಎಲ್ಲ ಕಡೆ ಕಾಫಿ ಕುಡಿತಾರೆ ಅಷ್ಟೇ, ಕುಡಿತಾರೆ. ಅದೇ ಕಾಫಿ ಅಷ್ಟೊಂದು ಕುಡಿಯಲ್ಲ. ನೀವು ಅನೌನ್ಸ್ ಮಾಡಿದ್ಮೇಲೆ ತುಂಬ ಟ್ರೋಲ್ಸ್ ಆಯಿತು, ನೋಡಿದ್ರೆ ನೀವು ನೋಡಿದರೆ ಇಂಟ್ರೆಸ್ಟಿಂಗ್ ಟ್ರೋಲ್ಸ್ ಟೈಮ್ ಸಿಕ್ಕಿದೆ ಬರ್ತಾ ನೋಡ್ತಾನೆ. ಡ್ಯಾಡಿ ಹೋಮ್, ಫಾದರ್ ಅಪ್ಪ ಬರ್ತಾ ಇದ್ದಾರೆ, ಆ ಥರದ್ದೆಲ್ಲ ಕೆಲವೆಲ್ಲ. ಸೊ ಅದರಲ್ಲಿ ನಾನು ಒಂದು 2-3 ಇಂಟ್ರೆಸ್ಟಿಂಗ್ ಟ್ರೋಲ್ಗಳನ್ನ ತಗೊಂಡ್ಬಂದಿದ್ದೀನಿ. ನೋಡಿದರೆ ಓಕೆ, ನೋಡಿಲ್ಲ ಅಂದರೆ ನೋಡಿ ಓಕೆ. ಅದು ನಂಗೆ ತುಂಬ ಇಷ್ಟ ಆಗಿದ್ದು ಒಂದು ಟ್ರೋಲ್ ಇದೆ ಆ್ಯಕ್ಚುಲಿ. ನೀವು ಈ ಟ್ರೋಲ್ ನೋಡಿದ್ದೀರಾ? ಹಾಂ, ನೋಡಿದೆ. ಇದು ರಾಜಮನೆತನದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ಯಾ? ನೋಡಿ ಬೇಡ ಅನ್ಸುತ್ತೆ. ಸೊ ಎಸ್, ಲವ್ ಮಾಕ್ಟೇಲ್ 3. ಸೊ ಎಲ್ಲವೂ ಮಾಡಲು ಸಾಧಲ್ಲ. ಈ ಮನೆತನದ ಮಾನ ಪ್ರಾಣವನ್ನು ಕಾಪಾಡಬೇಕು. ಇವಾಗ ನಾನು ಹೋಗಿಲ್ಲ ಅನ್ಕೋ, ಊರ ಮುಂದೆ ನಮ್ಮ ಅವ್ರ ಮರ್ಯಾದೆ ಹೋಗುತ್ತೆ. ಅವಾಗ ಇನ್ನೊಂದು ರೋಲ್ ನನಗೆ ಸಿಗ್ಲಿಲ್ಲ. ಅದು ಮತ್ತೆ ಸಾರಥಿ ಸಿನಿಮಾದ ಒಂದು ಕ್ಲಿಪ್ಸ್ನ ನಿಮಗೆ ಫೈಟ್ ಸೀನ್ ಬರುತ್ತೆ, ದರ್ಶನ್ ಸನಿಗೆ ಕೈ ಎತ್ತದು, ಅದೊಂದು ನಿಮಗೆ ಟ್ರೋಲ್ ಅದು ಇದು 2 ಹೆಚ್ಚಿಗೆ ಒಂದೇ ಅನಿಸುತ್ತೆ. ಒಂದೇ ಥರ ಇದೆ, ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇಷ್ಟು ಜನ ಅಂದರೆ ಒಂದು ಸಿನಿಮಾ ಬರ್ತಾ ಇದೆ ಅಂದಾಗ ರಿಸೀವ್ ಮಾಡ್ಕೊಳ್ಳೋಕೆ ಈ ಥರ ಒಂದು ಕಾತಿರುತ್ತೆ, ಈ ಥರ ಟರ್ನ್ ಆಗ್ತಾರೆ ಅಂತ ಒಂದು ಬಂದಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಅಲ್ಲ ಏನಾಗಿತ್ತು ಅಂದರೆ, ಒಂದು ಬೇಸಿಕ್ಲಿ ಅಲ್ಲಿ ಆಲ್ರೆಡಿ ಒಂದು 3 ತಿಂಗಳಿಂದ ಒಂದು ಕಾನ್ಫ್ಲಿಕ್ಟ್ ಇತ್ತು. ಟಾಕ್ಸಿಕ್ ದುರಂಧರ ಅಂತ. ಸೊ ಒನ್ಸ್ ಟಾಕ್ಸಿಕ್ ಕಾರಣಾಂತರಗಳಿಂದ ಮುಂದಕ್ಕೆ ಹೋದಾಗ, ಸೊ ಇನ್ನೊಂದು ಯಾವುದೋ ಒಂದು ಕನ್ನಡದ ಬಂತಲ್ಲ ಕಾಂಪೀಟ್ ಮಾಡೋಕ್ಕೆ ಅನ್ನೋ ಥರದೊಂದು ಮೈಂಡ್ ಸೆಟ್ ಬಂದುಬಿಡುತ್ತದು. ಸೊ ಹಂಗಾಗಿ ಅದೆಲ್ಲ ಮಾಡಿರ್ತಾರೆ. ಆ್ಯಂಡ್ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಂದ್ರೆ ಈ ಥರ ಒಂದು ಟ್ರೋಲ್ಗಳು ಬಂತು. ಫ್ರೆಂಡ್ಶಿಪ್ ಪ್ಲ್ಯಾನು ನಾವು ಅದೇ ಇದನ್ನು ಫ್ರೆಂಡ್ಸು ಕರ್ಕೊಂಡು ಹೋಗ್ಬೋದು, ಫ್ಯಾಮಿಲಿನೂ ಕರ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ಬೋದು. ಹೌದು. ಆ್ಯಂಡ್ ಅದಕ್ಕೆ ಅಂದರೆ ಜನ ಸಿನಿಮಾ ಅಂದರೆ ಸಿನಿಮಾ ಅಷ್ಟೇ, ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ನೋಡೋಲ್ಲ. ಸೊ ಒಂದು ಒಳ್ಳೆ ಸಿನಿಮಾ ನೋಡಬೇಕು ಅಂತ ಅಂದ್ಕೊತಾರೆ. ಬಟ್ ಕಂಪ್ಯಾರಿಸನ್ ಇದೆಯಲ್ಲ, ಸೊ ಒಂದು ಟಾಕ್ಸಿಕ್ ಸಿನಿಮಾಗೆ ಒಂದು ಲವ್ ಮಾಕ್ಟೇಲ್ 3ನ ಕಂಪ್ಯಾರಿಸನ್
ಅದು ನಿಮಗೆ ತುಂಬ ವೈಟೇಜ್ ಹೆಚ್ಚು ಮಾಡುತ್ತೆ ಅಂತ ಸಿನಿಮಾಗೆ ಅಂತ. ಅಲ್ಟಿಮೇಟ್ಲಿ ನಾನು ಯಾವಾಗಲೂ ಒಂದೇ ಹೇಳೋದು, ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಯಾವುದೂ ಇಲ್ಲ. ಸಿನಿಮಾ ಇಸ್ ಜಸ್ಟ್ ಸಿನಿಮಾ. 2.25 ಗಂಟೆಲಿ ನೀವು ಏನು ಬಜೆಟಲ್ಲಿ ಕೊಡ್ತೀರಾ, ಏನು ಮಾಡ್ತೀರಾ ಅಂದರೆ ನಿಮ್ಗೆ 2.5 ಗಂಟೆ ನೀವು ಒಳಗಡೆ ಥಿಯೇಟ್ರ್ ಒಳಗಡೆ ಕೂತ್ಕೊಂಡಾಗ ಜನ ನಾವು ನಮ್ಮ ಲೈಫಲ್ಲಿರೋದನ್ನೆಲ್ಲ ಮರೆತು ಒಂದು ಪಾತ್ರಗಳ ಜೊತೆ ನಾವು ಟ್ರಾವೆಲ್ ಆಗಿ ಅದು ಏನೇನು ಎಮೋಟ್ ಮಾಡುತ್ತೆ ಅದಕ್ಕೆ ನಾವು ರೆಸ್ಪಾಂಡ್ ಮಾಡಿಕೊಂಡು ಆಚೆ ಬರೋದನ್ನ ನನ್ನ ಪ್ರಕಾರ ಸಿನಿಮಾ ಅಂತ ಹೇಳೋದು. ಇಲ್ಲ ಲಾಸ್ಟ್ ಇಂಟರ್ವ್ಯೂಲಿ ಕೃಷ್ಣ ಒಂದು ಕಡೆ ಚೆನ್ನಾಗಿ ಹೇಳಿದ್ರು, ದುರಂಧರ್ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ನಾನಂದೆ ಆ ಸ್ಕೇಲ್ ವೈಸೇ ಕಂಪೇರ್ ಮಾಡೋಕ್ಕಾಗಲ್ಲ. ದುರಂಧರ್ ಮತ್ತು ಲವ್ ಮಾಕ್ಟೇಲ್ ಎರಡು ಬೇರೆ ಜಾನರ್ ಸಿನಿಮಾಗಳು ಆ್ಯಂಡ್ ಸ್ಕೇಲ್ ವೈಸ್ ಕಂಪೇರ್ ಮಾಡೋಕ್ಕಾಗಲ್ಲ ಅಂತವ ಕೃಷ್ಣ ಚೆನ್ನಾಗಿ ಹೇಳಿದರು. ಬಟ್ ಒಂದ್ರಲ್ಲಿ ನಾವು ಕಾಂಪೀಟ್ ಮಾಡ್ತೀವಿ. ಅಲ್ಲ ನಾನಂದೆ ಇಲ್ಲ, ನಾನು ಕಾಂಪೀಟ್ ಮಾಡ್ತಾ ಇದ್ದೀನಿ ಅಂತ. ಯಾವುದರಲ್ಲಿ ನಾನು ಸ್ಕೇಲಲ್ಲಿ ಬಜೆಟಲ್ಲಿ ನಾನು ಕಾಂಪೀಟ್ ಮಾಡಲ್ಲ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಕೊಡುತ್ತೆ ಒಂದು ಸಿನಿಮಾ ನೋಡಿದ ಮೇಲೆ, ಅಥವಾ ಒಂದು ಪರ್ಫೆಕ್ಷನ್ ಒಂದು ಸಿನಿಮಾನ ಅದೇ ಬೇರೆ ಜಾನರ್ ಇರ್ಬೋದು, ನಮ್ಮದೇ ಬೇರೆ ಜಾನರ್ ಇರ್ಬೋದು, ಆ ಜಾನರ್ಗೆ ಅದು ಎಷ್ಟು ಪರ್ಫೆಕ್ಟಾಗಿ ಸಿನಿಮಾ ಮಾಡಿದ್ದಾರೆ ಆ ವಿಷಯದಲ್ಲಿ ಡೆಫಿನೆಟ್. ಅಂದರೆ ಸಿನಿಮಾ ನೋಡಿದ ಸ್ಯಾಟಿಸ್ಫ್ಯಾಕ್ಷನಲ್ಲಿ ನಾವು ಕಾಂಪೀಟ್ ಮಾಡ್ತೀವಿ ಅಂತ. ಸೂಪರ್. ಆಲ್ರೆಡಿ ಇದ್ದಿದ್ದೀರಾ ನೀವು. ಆ್ಯಂಡ್ ನಾನು ನಿಮ್ಮದೇ ಇಂಟರ್ವ್ಯೂನಲ್ಲಿ ನೋಡಿದ್ದು ಅಂದರೆ ಅದು 1 ಅದು 2 ಬರ್ತಾ ಇರೋದು, ಆಲ್ರೆಡಿ 3 ಬರ್ತಾ ಇದ್ದೀವಿ. ಮುಂದೆ ಇದ್ದೀರಾ ಆ ಲೆಕ್ಕಕ್ಕೆ ಹೋದರೆ. ಆ್ಯಕ್ಚುಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಗಿರ್ಬೋದು, ಸೊ ಲವ್ ಸ್ಟೋರಿ ಅದು ಕಟ್ಕೊಟ್ಟಿರೋ ರೀತಿ ಆಗಿರ್ಬೋದು. ಎರಡೂ ಅದರದ್ದು ಸ್ಪೆಷಲ್ ಸಿನಿಮಾಗಳೇ. ಆ್ಯಂಡ್ ಜನಕ್ಕೆ ಲಾಂಗ್ ಹಾಲಿಡೇ ಅಲ್ವ, 4-5 ದಿನ ರಜೆ ಇರೋದ್ರಿಂದ ನೀವು ಟೈಮ್ ಇದೆ, ಅದು ನೋಡಿ ಇದು ನೋಡಿ. ಕರೆಕ್ಟ್. ಆ್ಯಂಡ್ ಕೆಲವೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು. ಸೊ ಲವ್ ಮಾಕ್ಟೇಲ್ಗೂ, ಸೊ ಈ 1, 2, 3 ಲವ್ ಮಾಕ್ಟೇಲ್ 1, 2, 3ಗೂ ಜಾನ್ವರಿ, ಫೆಬ್ರವರಿ, ಮಾರ್ಚ್ಗೂ ಏನೋ ಒಂದು ಸಂಬಂಧ ಇದೆ. ಸೊ ಏನು ಅಂತ ಹೇಳ್ಬೋದಾ? ಅದೇ ನನಗೆ ಮೊನ್ನೆ ಮೀಡಿಯಾದವರು ಹೇಳಿದ್ದು, ಜನವರಿಲಿ ರಿಲೀಸ್ ಆಗಿದ್ದು ಲವ್ ಮಾಕ್ಟೇಲ್ 1, ಫೆಬ್ರವರಿ ಲವ್ ಮಾಕ್ಟೇಲ್ 2, ಮಾರ್ಚ್ ಲವ್ ಮಾಕ್ಟೇಲ್. ಇಟ್ಸ್ ಎ ಪ್ಯೂರ್ ಕೋಇನ್ಸಿಡೆನ್ಸ್. ಅದು ಏಪ್ರಿಲ್ಗೆ ಹೋಗ್ತಿದ್ದು ಮತ್ತೆ ಮಾರ್ಚ್ಗೆ ಬಂದಿದ್ದು. ನೋಡಿ ಹಂಗೆ ಆಯಿತು ಅದು. ನಾವಾಗ ಇವಾಗಲ ಅಂತ ಏನೇನೋ ಯೋಚನೆ ಮಾಡಿದ್ದು, ಕೊನೆಗೆ ಮಾರ್ಚಿಗೆ ನಾವು ರಿಲೀಸ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ ಅದೇ ಹೇಳ್ತಾರಲ್ಲ, ಕೆಲವು ಟೈಮು ನಾವೊಂದು ಅನ್ಕೋತೀವಿ, ಡೆಸ್ಟಿನಿ ಒಂದು ಮಾಡುತ್ತೆ ಅಂತ. ಸೊ ಗೊತ್ತಿಲ್ಲ, ಇದು ಏನಾಗುತ್ತೆ ಮುಂದಕ್ಕೆ, ಡೆಸ್ಟಿನಿ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಅದು ಆಗಿದೆ. ವಿ ಆರ್ ಗೋಯಿಂಗ್ ವಿತ್ ದ ಫ್ಲೋ. ಸೂಪರ್. ಆ್ಯಂಡ್ ಲವ್ ಮಾಕ್ಟೇಲ್ 1, 2 ಎರಡರಲ್ಲಿ ಒಂದು ಮ್ಯಾಜಿಕ್ ಮೂಮೆಂಟ್ ಇದೆ. ಸೊ ಅದನ್ನು ಜನಗಳು ಆ ಮ್ಯಾಜಿಕ್ ಮೂಮೆಂಟ್ನ ಇಷ್ಟಪಟ್ಟಿರೋದು. ಸೊ ನೀವು ಆ್ಯಸ್ ಎ ಡೈರೆಕ್ಟರ್ ನಿಮಗೆ ಗೊತ್ತಿರೋದು 1ನಲ್ಲಿ ಆ ಮ್ಯಾಜಿಕ್ ಮೂಮೆಂಟ್ ಯಾವುದು ಅಂತ ನೀವು ಅನಾಲಿಸಿಸ್ ಮಾಡೋದು, ಜನಗಳಿಗೆ ತುಂಬ ಇಷ್ಟ ಆಗಿತ್ತು ಮ್ಯಾಜಿಕ್ ಮೂಮೆಂಟ್. ಒಂದು ಅಂತ ಹೇಳೋಕ್ಕಾಗಲ್ಲ. ಐ ಥಿಂಕ್ ಸಾಕಷ್ಟು ವಿಷಯಗಳಿರುತ್ತೆ. ನಿಮಗೆ ಈಗ ಜೋ ಪಾತ್ರ ಬಂದ್ರೇ ಅದು ಜೋ ಪಾತ್ರ ಹಂಗೆ ಆ್ಯಕ್ಟ್ ಮಾಡೋದಕ್ಕೇ ನಿಮ್ಮ ನಿಧಿಗೆ ವ್ಯಾಲ್ಯೂ ಬರೋದು. ಸೊ ಎಲ್ಲನೂ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ನಿಧಿನ ಅಷ್ಟೊಂದು ಪ್ರೀತಿ ಮಾಡಿದ್ಮೇಲೆ, ನಿಧಿ ಅಷ್ಟೊಂದು ಇಷ್ಟ ಆದಮೇಲೆ ನಿಧಿ ಕ್ಯಾನ್ಸರ್ ಬಂದು ತೀರೋದ್ಮೇಲೆ ಜನ ಅಷ್ಟು ಫೀಲ್ ಆಗೋದು. ಸೊ ಇವೆಲ್ಲದು ಕನೆಕ್ಷನ್ನು. ಹೌದು. ಬಟ್ ಒಂದು ಸೀನ್ ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಅದು ಬರ್ತ್ಡೇ ಸೀನ್, ಚಪ್ಪಾಳೆ ಇಡ್ತಾರೆ ಒಂದು ಸೀನ್. ಯಾವುದು ತುಂಬ ಸೀನ್ಸ್ ಹೊಡೆದಿದ್ದಾರೆ. ಬರ್ತ್ಡೇಲಿ ಜಾಡ್ಸೋದೇ ಸೀನ್ಗಂತೂ ತುಂಬ ಇಷ್ಟಪಡ್ತೀನಿ. ಒಂದು ಅದು ಬಿಟ್ಟರೆ ನಾನು ಜೋಗ್ ಬೈಯೋದು ತುಂಬ ಇಷ್ಟಪಟ್ಟಿದ್ದಾರೆ. ಅದು ಜೋಗ್ ಬೈಯೋ ಪಾಯಿಂಟ್, ಆ ಒಂದು ಸೀನ್ ಇದೆಯಲ್ಲ ಸಖತ್ ಎಂಜಾಯ್. ಅದು ಅದಾದಮೇಲೆ ಮಿಲನ ಬಂದು ಇದು ನಿಧಿಮ ಇದು ಹೇಳ್ತಾರಲ್ಲ, ನಾವು ಕನ್ನಡದಲ್ಲಿ ಮಾತಾಡೋಣ ಅಂತ ಹೇಳ್ತಾರಲ್ಲ ಅದು. ಸೊ ಅವೆಲ್ಲ ನಿಮಗೆ ಹೆವಿ ರಿಯಾಕ್ಟ್ ಮಾಡೋದಂಥ ಪಾಯಿಂಟ್ಗಳು ಅವೆಲ್ಲ. 2ನಲ್ಲಿ ತಗೊಂಡ್ರೆ 2ಅಲ್ಲಿ ಹೆಂಗೆ ನಾವು ಇದು ನಿಧಿಮ ಬರೋದು ಇಂಟ್ರೋಲ್ ಬ್ಲಾಕಲ್ಲಿ ಅದು. ಆಮೇಲೆ ಸಿಹಿ ಎಲ್ಲಿಂದ ಸಿಕ್ಕಿದ್ದು ಸಿಹಿ ಅಂತ ಫಸ್ಟ್ ನೋಡಿದ್ದೆ ಅಂತ ಹೇಳ್ತಾಳಲ್ಲ, ಅದು ಆ ಪಾಯಿಂಟ್ ಸರ್ಪ್ರೈಸ್, ಆ ಎಲಿಮೆಂಟು ತುಂಬ ಕ್ಯಾಚ್ ಆಗಿತ್ತು. ಆ್ಯಂಡ್ ಜಂಕಣ ಕ್ಯಾರೆಕ್ಟ್ರಲ್ಲೂ ಭಾಳ ಮಜಾ ಕೊಟ್ಟಿತ್ತು. ತುಂಬ ವಿಷಯಗಳಿದೆ ಅದರಲ್ಲೂ ಕೂಡ ನಿಮಗೆ. ತುಂಬ ಚೆನ್ನಾಗಿ ಹೇಳಿದೆ. ಆ್ಯಂಡ್ ನಿಮಗೂ ಅದೇ ಪಾಯಿಂಟ್ ಬೇರೆ ಡೆಫಿನೆಟ್ಲಿ ಅದೆಲ್ಲ ಹೈ ಪಾಯಿಂಟ್ಸ್ ಆಫ್ ದ ಫಿಲ್ಮ್. ಅಂದರೆ ಎಲ್ಲರಿಗೂ ಖುಷಿ ಕೊಟ್ಟಂಥದ್ದು. ಆಮೇಲೆ ಥಿಯೇಟ್ರಲ್ಲಿ ನಾನು ಕೃಷ್ಣ ಆಡಿಯನ್ಸಿಗೆ ಗೊತ್ತಿಲ್ಲದಂಗೆಲ್ಲ ಕೂತ್ಕೊಂಡು ನೋಡಬೇಕಾದ್ರೆ ಅದೇ ನಾವು ಆ್ಯಕ್ಚುಲಿ ಹೋಗಿ ನೋಡ್ತೀವಲ್ವಾ, ಈಗ ಸಿನಿಮಾ ಬರ್ದಿರ್ತೀವಿ, ಸಿನಿಮಾ ನೋಡೋಕ್ಕೆ ಅಂತ ಹೋದಾಗ ಥಿಯೇಟ್ರಲ್ಲಿರೋ ಎನರ್ಜಿ ನೋಡೋಕ್ಕೆ ನಮಗೆ ಖುಷಿ ಆಗ್ತಿತ್ತು. ಸೊ ನಮಗೆ ಗೊತ್ತು ಅದೆಲ್ಲ ಹೈ ಪಾಯಿಂಟ್ಸ್ ಅಂತ, ಯಾಕೆಂದರೆ ಜನರ ರಿಯಾಕ್ಷನ್ ಆ ಥರ ಇತ್ತು. ಲವ್ ಮಾಕ್ಟೇಲ್ 2ಗೆ ನಾವೇ ನವರಂಗಿಗೆ ಕೆಳಗಡೆ ಬ್ಲ್ಯಾಕಲ್ಲಿ ಇದು ಕೊಟ್ಬಿಟ್ಟು ಹೋಗಿದ್ದೀವಿ. ನಮ್ಮ ಪಿಕ್ಚರ್ ನಾವೇ ಬ್ಲ್ಯಾಕಲ್ಲಿ ಮಾಸ್ಕ್ ಹಾಕೊಂಡು ಟಿಕೆಟ್ ತೊಗೊಂಡು ಮಾಸ್ಕ್ ಹಾಕ್ಕೊಂಡು ಕೂತಿದ್ವಿ, ಪಕ್ಕದಲ್ಲಿ ನೋಡಿಕೊಂಡು ಎಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಆಲ್ಮೋಸ್ಟ್ ಫುಲ್ ಸಿನಿಮಾನು ನೋಡಿದ್ವಿ ಅನ್ಸುತ್ತಲ್ಲ, ಫುಲ್ ಸಿನಿಮಾನ ಕೂತ್ಕೊಂಡು ನೋಡಿದ್ವಿ. ಏನು ಎಂಜಾಯ್ ಮಾಡ್ತಿರ್ಬೋದು, ಅದು ಖುಷಿ ಆಯ್ತು. ಯಾರು ಕಂಡಿದ್ದು ಮಾಸ್ಕು ಉಡ್ಡಿ ಅವಾಗೆಲ್ಲ ಇದಿತ್ತಲ್ಲ, ಅಂದರೆ ಕೋವಿಡ್ ಎಲ್ಲ ಇತ್ತಲ್ಲ, ಮೇ ಬಿ ಯಾರೆಲ್ಲ ಹಾಕೊಂಡು ಇವರು ಹಾಕೊಂಡಿದ್ದಾರೆ ಅಂತ ಉಡ್ಡಿ ಗಿಡ್ಡಿ ಹಾಕೊಂಡು ಕೂತಿದ್ವಿ, ಭಾಳ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ 1ನಲ್ಲಿ ಲವ್ ಪೇನ್ ಅನ್ನೋ ಒಂದು ಫಿಲಾಸಫಿ, ಲವ್ ಇದನ್ನು ಹೇಳಿದ್ರಿ. 2ನಲ್ಲಿ ಸ್ವಲ್ಪ ರೀಕ್ಯಾಪ್, ಅಂದರೆ ಹಿಂದಿಂದೆಲ್ಲ ನೆನೆಸ್ಕೊಂಡು, ಸೊ ನೀವು ಎಂಟ್ರ್ ಆಗೋದು ಅದೆಲ್ಲ ಹೇಳಿದೆ. 3 ಅಂತ ಬಂದಾಗ ಸೊ ಇದನ್ನೆಲ್ಲ ಬಿಟ್ಟು ಬೇರೆ ಹೇಳಿದ್ದೀನಿ. ಇದು ಫುಲ್ ಫ್ರೆಶ್ ಅನಿಸುತ್ತೆ ನಿಮಗೆ. ಅಂದರೆ
ನಿಮಗೆ 1 2 ಸ್ವಲ್ಪ ಕನೆಕ್ಷನ್ ಕಂಟಿನ್ಯೂ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಹೆಂಡತಿ ತಿರೋಗಿರೋದು ಅದರಲ್ಲಿ ಎಂಡ್ ಆಗಿರುತ್ತೆ. 3 ಬಂದು ಅದನ್ನು ದಾಟಿ ಮುಂದಕ್ಕೆ ಹೋಗಿರ್ತಾರೆ ಆಲ್ರೆಡಿ. ಸೊ ಅಲ್ಲೇ ಒಂದಷ್ಟು ವಿಷಯಗಳು ನಡೆಯೋದು ನೀವು ನೋಡ್ಬೋದು. ಬಟ್ ನೀವೇನು ಅಲ್ಲೇನು ನೋಡಿ ಇಷ್ಟಪಟ್ಟಿದ್ದೀರಾ ಅವೆಲ್ಲವೂ ಇಲ್ಲರೂ ಇರುತ್ತೆ. ಓಕೆ. ஆனால் ಇನ್ನೊಂದು ಏನಂದರೆ 2 ಮಾಡುವಾಗ ನಾವು ಏನೋ ಎಕ್ಸ್ಪೆಕ್ಟ್ ಮಾಡದೇ ಇರೋ ಸಿನಿಮಾ ನಾವು ನೋಡಿದ್ದು ಆ್ಯಕ್ಚುಲಿ ಲವ್ ಮಾಕ್ಟೇಲ್ 2ನ. ನಮಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಒಂದು ಸೀನ್ಗಳನ್ನ ಈ ಥರ ಕ್ರಿಯೇಟ್ ಮಾಡ್ತಾರೆ ಕೃಷ್ಣ ಅವರು ಅಂತ. ಈಗ 3 ನೋಡುವಾಗ ಎರಡನ್ನೂ ನೋಡ್ತಾ ಇದ್ದಾರೆ ಜನ. ಬೇರೆ ಏನಾದ್ರು ಬಿಟ್ಟಿದ್ದಾರಾ, ಅಲ್ಲೇನಾದ್ರು ಕನೆಕ್ಟ್ ಮಾಡ್ತಾರಾ, ಆ ಥರ ಒಂದು ನಾನು ಯಾವುದೋ ಒಂದು ವೀಡಿಯೋ ನೋಡಿದಾಗ ರಿವ್ಯೂ ಮಾಡಿದಾಗ ಇದನ್ನು ಹೇಳಿದ್ದೆ. ಅಂದರೆ ಜನಗಳಿಗೆ ಎರಡು ಕ್ಯೂರಿಯಾಸಿಟಿ, ಅಲ್ಲಿ ಏನಾದ್ರು ಬಿಟ್ಟಿದ್ದಾರಾ, ನಾವೇನೋ ಮಿಸ್ ಮಾಡಿದ್ದೀರಾ, ಅದನ್ನು ತಗೊಂಡು ಇದರಲ್ಲಿ ಇಟ್ಟಿದ್ದಾರಾ ಅಂತ ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಆಗ್ಬಿಟ್ಟಿದೆ. ಅಲ್ಲ ಅದು ತುಂಬ, ಯಾಕಂದರೆ ಈಗ ನಾವೊಂದು 15-20 ಜನ ಸಿನಿಮಾ ನೋಡಿದ್ದಾರೆ. ಎಲ್ಲರೂ ತುಂಬ ಸ್ಕ್ರಿಪ್ಟ್ ನಾಲೆಜ್ ಇರೋರು, ತುಂಬ ಲವ್ ಮಾಕ್ಟೇಲ್ನ ಫಾಲೋ ಮಾಡಿದವರು ಇದ್ದಾರೆ ಅದರಲ್ಲಿ. ಆ್ಯಂಡ್ ಗುಡ್ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅವ್ರುಗಳೆಲ್ಲ ಸಿನಿಮಾ ನೋಡಿದಾಗ ಅವರು ಒಂದೇ ಮಾತು ಹೇಳಿದ್ದು, ನಾವು ಈ ಥರದಲ್ಲಿ ಯೋಚನೆ ಮಾಡ್ಕೊಂಡು ಈ ಥರ ಸಿನಿಮಾ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ, ಈ ಆ್ಯಂಗಲಲ್ಲಿ ಹೋಗ್ತೀರಾ ಅಂತ ನಂಗೆ ಅಂದ್ಕೊಂಡಿರಲಿಲ್ಲ ಅಂತ. ಯಾರು ಗೆಸ್ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಹೇಳಿದ್ದೇನೆ, ಯಾರು ಗೆಸ್ ಮಾಡೋಕ್ಕಾಗಲ್ಲ ಇದು ನಂಗಿದೆ ಅಂತ. 100% ಇದೆ, ಡೆಫಿನೆಟ್ಲಿ ಇದೆ. ಅದು ನಿಮಗೆ ಅದಕ್ಕೆ ನಾನು ಟ್ರೈಲರಲ್ಲಿ ಏನೂ ಬಿಟ್ಕೊಟ್ಟಿಲ್ಲ ನಿಮಗೆ. ಒಂದೇ ಒಂದು ಈ ಸಿನಿಮಾ ಯಾವ ಥರ ಹೋಗುತ್ತೆ, ಏನು ಹೋಗುತ್ತೆ, ಯಾವ ದಿಕ್ಕಲ್ಲಿ ಹೋಗುತ್ತೆ ಏನು ತೋರಿಸಿದೆ. ಯಾಕಂದರೆ ನನಗೆ ಅದನ್ನು ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅದಕ್ಕೋಸ್ಕರ ಏನೂ ಬಿಟ್ಕೊಟ್ಟಿಲ್ಲ ನಾನು. ಆ್ಯಂಡ್ ಮೇಜರ್ಲಿ ನೀವು ಈಗ ಮಾಡ್ತಾ ಇರೋದು ಫಾದರ್ ಕ್ಯಾರೆಕ್ಟರ್, ಜೊತೆಗೆ ಫಾದರ್ನ ಸಿನಿಮಾ ಬೇರೆ ಮಾಡ್ತಾ ಇದ್ದೀರಾ ಪಕ್ಕದಲ್ಲಿ, ಜೊತೆಗೆ ರಿಯಲ್ ಕೂಡ ಆಗಿದ್ದೀರಾ. ಸೊ ಇದೆಲ್ಲ ಮಿಕ್ಸಪ್ ಆಗಿ ಆ್ಯಂಡ್ ಡ್ಯಾಡ್ ಈಸ್ ಹೋಮ್. ಹೌದು, ಕನೆಕ್ಟೆಡು. ಸೊ ಹೆಂಗೆ ಇದೆಲ್ಲ ಒಂಥರ ಮಿಕ್ಸ್ ಅಂದರೆ ಕನೆಕ್ಟೆಡ್ ಅಲ್ಲ, ಎಲ್ಲ ಬಂತು ಕೂಡ್ಬೋದು ಅಷ್ಟೇ, ಎಲ್ಲ ಕೂಡ್ಕೊಂಡಿರುತ್ತೆ. ಕೆಲವು ಟೈಮ್ ಹೇಳ್ತಾರಲ್ಲ ಎಲ್ಲ ಕೂಡ್ಕೊಂಡು ಬರೋದು, ಅವೆಲ್ಲ ಯಾವುದು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಫಾದರ್ ಅನ್ನೋದು ಸಬ್ಜೆಕ್ಟು ತುಂಬ ಇಷ್ಟ ಆಯಿತು. ಚಂದ್ರ ಸರ್ ಕರ್ಕೊಂಬಂದು ನನಗೆ ಹೇಳಿಸಿದಾಗ ಸಖತ್ತಾಗಿದೆ. ನಾನು ಮೇಲೆ ಕೇಳಿದ್ಮೇಲೆ ತುಂಬ ಎಕ್ಸೈಟಾಗಿ ಒಪ್ಕೊಂಡಿದ್ದಂಥ ಆ ಸಬ್ಜೆಕ್ಟು. ಆ್ಯಂಡ್ ಇದು ನಾವು ಬರೆದಿದ್ದು, ಯಾಕಂದರೆ ಅಲ್ಲಿಂದ ಮಗು ದತ್ತು ತೊಗೊಂಡಿರ್ತೀವಿ, ಅದಾದಮೇಲೆ ಕತೆ ಸ್ಟಾರ್ಟ್ ಆಗೋದು. ಸೊ ಅದೆಲ್ಲ ಹಂಗೆ ಹೋಗಬೇಕಾಗುತ್ತೆ. ಸೊ ಅದರಿಂದ ಇದನ್ನು ಮಾಡಿದ್ದೀವಿ. ಆ್ಯಂಡ್ ಏನು ಹೇಳ್ತಾರೆ ಅದನ್ನು, ಪ್ರಕೃತಿ ಮಗುವಾಗಿರೋದು ಆಗಿದೆ ನಮಗೆ. ಮೇಬಿ ಮೇಡಮ್ ಇವತ್ತು ಮಗು ಇರುತ್ತೆ ಅಂದ್ಕೊಂಡಿದ್ದೇನೆ ಸದ್ಯ. ಪ್ರತಿ ಕಡೆನೂ ಅವರು ಅಂದರೆ ನೀವು ಹೇಳ್ದಂಗೆ ಆ ಒಂದು ಪ್ರೆಷರ್ನ ಮೇಂಟೈನ್ ಮಾಡಬೇಕು, ಆ ಪಾಪುನ ಹ್ಯಾಂಡಲ್ ಮಾಡಬೇಕು ಮತ್ತು ಅಲ್ಲ, ಅದು ಸ್ಕೂಲ್ ಕಳಿಸ್ಬಿಡ್ತೀವಿ ಪಾಪುನ. ಸ್ಕೂಲ್ ಹೋಗಿಲ್ಲ, ಇಲ್ಲ ಪ್ಲೇ ಹೋಮ್ಗೆ ಹೋಗ್ಬಿಟ್ಟು ಮನೆಗೆ ಹೋಗ್ತಾರೆ. ಇಂಟರ್ವ್ಯೂಸ್ ಎಲ್ಲ ಕೊಡೋಕ್ಕೆ ತುಂಬ ಡಿಸ್ಟರ್ಬ್ ಮಾಡ್ತಾರೆ, ಆಗೋದಿಲ್ಲ. ಅಂದರೆ ಪ್ರೆಸ್ ಮೀಟ್ಗೆ ಅಂದರೆ ನಾವು ಯಾವತ್ತೂ ಕರ್ಕೊಂಬಂದಿರಲಿಲ್ವಲ್ಲ. ಸೊ ಆ್ಯಂಡ್ ಯಾರಿಗೂ ಮೀಡಿಯಾದವ್ರಿಗೂ ತೋರಿಸಿರಲಿಲ್ಲ ಆ್ಯಂಡ್ ಕರ್ಕೊಂಡು ಬಂದಿರಲಿಲ್ಲ. ಸೊ ಕರ್ಕೊಂಬಂದ್ವಿ. ಬಟ್ ಯೂಶ್ವಲಿ ಕೆಲಸದ ಹತ್ರ ಎಲ್ಲ ಅಂದರೆ ನಾವು ಶೂಟಿಂಗ್ ಮಾಡಬೇಕಾದ್ರೆ ಇನ್ನೂ ಶಿ ವಾಸ್ ಯಂಗ್, ಅಂದರೆ 7-8 ಮಂತ್ಸ್ ಇತ್ತು ಪಾಪು. ಇವಾಗ 1.5 ವರ್ಷ ಅಲ್ವಾ, ತುಂಬ ಓಡಾಡ್ತಾಳೆ. ಸೊ ಹಾಗಾಗಿ ಅವಳನ್ನ ಸುತ್ತಮುತ್ತ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಈಗ. ಆ್ಯಂಡ್ ಸರ್ ಹೆಂಗೆ ರಿಯಲ್ ಇನ್ಸಿಡೆಂಟ್ ಬರೋದ್ರ ನೀವು ನಿಮ್ಮ ಮಗನ ಜೊತೆ ಈಗ ಕಳೀತಾ ಇರೋ ದಿನಗಳು? ಇಲ್ಲ ಕಳೆಯುವಂಥ ದಿನಗಳು ಇಲ್ಲ, ಆ ಥರದ್ದೇನಿಲ್ಲ. ಓಕೆ. ಅದು ಸುಮ್ಮನೆ ಈಗ ಇದೆ ಅಂತ ಹೇಳೋದು ತಪ್ಪಾಗುತ್ತೆ. ಆ ಥರದ್ದು ಏನು ಯೋಚನೆ ಮಾಡಬಾರ್ದಿಲ್ಲ. ಈ ಸಿನಿಮಾಗೆ ಏನು ಬೇಕು, ಈ ಕತೆಗೆ ಏನು ಬೇಕು, ಅದನ್ನು ಬರ್ಕೊಂಡು ಹೋಗಿದ್ದೀವಿ ಅಷ್ಟೇ. ಆ್ಯಂಡ್ ಅದು ನನಗೆ ಕಲರಿಂಗ್, ನೀವು ಮಾಡಿಸಿರೋ ಕಲರಿಂಗು ಅದಕ್ಕೇನಾದ್ರು ಇದೆಯಾ ಅಂತ ಅನಿಸುತ್ತೆ ಅಂತ ನನ್ನ ಪ್ರಶ್ನೆ ಅಷ್ಟೇ. ಅಂದರೆ ನೀವೀಗ ಒಂದು ಬ್ಲೂ ಕಂಪ್ಲೀಟ್ ಸಮುದ್ರ ಬಿಟ್ಬಿಟ್ಟು ಅದ್ರ ಮೇಲೆ ವೈಟ್ ಕಲರಿಂಗ್ ಮಾಡಿಸಿದ್ದಾರೆ. ಆಬ್ವಿಯಸ್ಲಿ ಏನು ಮಾಡ್ತಾರೆ ಸಿನಿಮಾ ಮಾಡೋರು ಅಂದರೆ ಬ್ಯಾನರ್ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿರಬೇಕು ಅಂತ ಮಾಡ್ತಾರೆ. ಅದು ಎಲ್ಲೋ ಮೇಲೆ ಬ್ಲ್ಯಾಕ್, ರೆಡ್ಡು ಈ ಥರ ಏನೇನೋ ಮಾಡ್ತಾರೆ, ಫೋಕಸ್ ಜಾಸ್ತಿ ಆಗಬೇಕು ಅಂತ ಬಳಸ್ತಾರೆ. ನಿಮ್ಮದು ತುಂಬ ಪ್ಲೈನ್ ಆಗಿದೆ, ನಿಮ್ಗೆ ಅದೇ ಶಾಕ್ ಆಗುತ್ತೆ. ಏನಾದ್ರು ಇದೆಯಾ ರೀಸನ್? ಅಲ್ಲ, ನಾವು ಕಣ್ಣಿಗೆ ಏನು ಪ್ಲೆಸೆಂಟಾಗಿ ಕಾಣುತ್ತೆ ಅದನ್ನು ಮಾಡಿಸ್ತೀವಿ. ನಿಮ್ಗೇನು ನೀವು ಪೋಸ್ಟರ್ ನೋಡ್ತೀರಾ, ಸಿನಿಮಾ ಹಂಗಿರುತ್ತೆ ಕಲರ್ಸು. ಸೊ ನಿಮಗೆ ಪ್ಲೆಸೆಂಟ್ ಆಗಿರುತ್ತೆ, ಪ್ಲೆಸೆಂಟ್ ಕಲರ್ಸ್, ಖುಷಿ ಕೊಡುತ್ತೆ. ಎಲ್ಲೂ ನಿಮಗೆ ಹಾರ್ಶ್ ಕಲರ್ಸ್ ಇರಲ್ಲ. ನಾವು ಅದನ್ನು ಎಲ್ಲ ಸೀನಲ್ಲೂ ಅಷ್ಟೇ ಇಂಟೆನ್ಷನಲ್ಲಿನೇ ಆ ಥರ ಮಾಡೋದು. ನಾವು ಹಾಕ್ಸೋ ಕಾಸ್ಟ್ಯೂಮ್ಸು, ಆರ್ಟಿಸ್ಟ್ ಕಾಸ್ಟ್ಯೂಮ್ಸು, ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಎಲ್ಲ ನಿಮಗೆ ಪ್ಲೆಸೆಂಟ್ ಫೀಲ್ ಕೊಡುತ್ತೆ. ಅಂದರೆ ಪೋಸ್ಟನ್ನು ಸಹ ಸಿನಿಮಾ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹೌದು, ಖಂಡಿತವಾಗ್ಲು ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ನಿಮಗೆ ಸಿನಿಮಾ. ನಿಮಗೆ ಪೋಸ್ಟಲ್ಲೇ ಕತೆ ಇದೆ ಆ್ಯಕ್ಚುಲಿ, ನೀವು ನೋಡಿದ್ರೆ ಪೋಸ್ಟಲ್ಲೇ ಕತೆ ಇರುತ್ತೆ ನಿಮಗೆ. ಓಕೆ. ಆ್ಯಕ್ಚುಲಿ ಅದೇ ನಾನು ತುಂಬ ಇದೇನು ಪೋಸ್ಟಲ್ಲಿ ಅದೊಂದು ಎಮೋಷನ್ ಕಾಣುತ್ತಲ್ಲ ನಿಮಗೆ, ಆ ಎಮೋಷನ್ ಪಿಕ್ಚರ್ ಇರುತ್ತೆ. ಓಕೆ ಓಕೆ. ಆ್ಯಂಡ್ ಈಗ 1, 2 ತೊಗೊಂಡ್ರೆ ಕೆಲವೊಂದು ಕಡೆ ಈ ಹಡಿಸಿರೋದು ಉಂಟು ಜಾಸ್ತಿ ಎಮೋಷನಲ್ ಮಾಡಿರೋದು. 3 ಅಂತ ಬಂದಾಗ ಎಂತ ಮಾಡ್ತಿದ್ದೀರಾ? ಯಾಕೆ ಬರೋದು ಅಳಿಸಿರೋದುಂಟು ಅಂದ್ರೆ 2 ಸಿನಿಮಾ ಅಳಿಸಿದ್ದೀರ ಅಂದ್ರಲ್ಲ, ಅದಕ್ಕೆ ನಗಾಡ್ದೆ. ಅಂದರೆ ನನಗೂ ಅಭ್ಯಾಸ, ನನಗೂ ಅಳೋ ಪರಿಸ್ಥಿತಿ ಕೆಲವೊಂದು ಸೀನ್ಗಳು ಅದೆಲ್ಲ. 3 ಅಂತ ಬಂದಾಗ ಎಂಡ್ ಅಂತ ಮಾಡಿದ್ದೀರಾ. ಸೊ ಫೀಲ್ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಜನ. ಆ್ಯಕ್ಚುಲಿ ಅದಕ್ಕೊಂದು ನಿಮಗೆ ತೋರಿಸ್ತೀನಿ, ನೀವು ನೋಡಿದ್ರೆ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ ಎಷ್ಟು ಕಾಮಿಡಿ ಆಗಿದೆ. 1 ಸೆಕೆಂಡ್.
ನೋಡಿದ್ರೆ ನೋಡಿ ನೋಡಿದ್ದೀನಿ ನಾನು. ಓಕೆ, ಆದರೆ ಎಂಡ್ ಮಾಡ್ಬಿಟ್ರಲ್ಲ ಇನ್ನೂ ಎಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ರು ಅಂತ ಆಸ್ ಎ ಫನ್ ವೇ ಅದು ಆಸ್ ಎ ಸೀರಿಯಸ್ ಆಗು ಆಗ್ಬೋದು ಆ್ಯಕ್ಚುಲಿ. ಸೊ ಹೆಂಗೆ ಅನ್ಸುತ್ತೆ ಅಂತ? ಅಲ್ಲ 3 ಐ ಥಿಂಕ್ ಒಂದು ಒಳ್ಳೆ ರೌಂಡ್ ಆಫ್ ಅಂತ ಅನಿಸ್ತು. ಇಲ್ಲಿಗೆ ಮುಗಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಮುಗಿಸ್ತಾ ಇದ್ವಿ. ಆ್ಯಂಡ್ ನೀವು ಹೇಳ್ದಂಗೆ ಎಳ್ಸೋದು ಗಿಳ್ಸೋದು ನಗ್ಸೋದು ಎಲ್ಲವೂ 19ನೇ ತಾರೀಕು ಅಲ್ಲ 18ನೇ ತಾರೀಕು ಪ್ರೀಮಿಯರ್ ಶೋಸಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲ. ಓಕೆ, ಆಲ್ಸೋ ಆದಿಯಾಗಿ ನೋಡಿ ಖುಷಿ ಪಟ್ಟಿದ್ದೀವಿ, ಆದಿ ಪಾತ್ರ ಇಷ್ಟಪಟ್ಟಿದ್ದೀವಿ. ಸಾಕು ಕೃಷ್ಣ ಬೇರೆ ಪಾತ್ರಗಳು ಮಾಡೋಣ ನಮ್ಮ ಬ್ಯಾನರಲ್ಲಿ ಅಂತ ಕೂಡ ಒಂದು ಥಾಟ್. ಅಂದರೆ ಆ ಜೊತೆಗೆ ಈ ಸಿನಿಮಾ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ, ರೌಂಡ್ ಅಪ್ ಮಾಡ್ಬೋದು ಅಂತ ಕೃಷ್ಣ ಅವ್ರಿಗೆ ಪರ್ಸ್ನಲಿ ಅನಿಸ್ಬಿಟ್ಟು ಆ ಟ್ರೈಲರಲ್ಲಿ ಇದು ಕೊನೆಯ ಅಧ್ಯಾಯ, ಅಂದರೆ ನಾನು ನಿಮಗೆ ಹೇಳ್ತಿರೋ ಕೊನೆಯ ಅಧ್ಯಾಯ ಅಂತ ಎಲ್ಲ ಒಂದು ಕಡೆ ಖುಷಿ ಕೊಟ್ಟಿದೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ, ಸಾಕು ಅಂತ. ಬಟ್ 1 ಮಾಡುವಾಗ 2 ಮಾಡ್ತೀರಾ ಅಂತ ನಿಮ್ಗೆ ಗೊತ್ತಿಲ್ಲ, 2 ಮಾಡುವಾಗ 3 ಮಾಡ್ತೀರಾ ಅಂತ ಗೊತ್ತಿಲ್ಲ. ಈಗ 3 ಮಾಡುವಾಗ ಗೊತ್ತಿಲ್ಲ, ಅಕಸ್ಮಾತ್ ಸಿನಿಮಾ ದೊಡ್ಡ ಹಿಟ್ ಆಗಿ ಮತ್ತೆ ಏನಾದ್ರು ಕಂಟಿನ್ಯೂಟಿ. ಅಲ್ಲ ಸಿನಿಮಾ ಅದೇ ಕೃಷ್ಣ ಅವತ್ತು ಹೇಳ್ತಿದ್ರು, ನಾನು ಅದನ್ನು ಬಿಲೀವ್ ಮಾಡ್ತೀನಿ. ಸಿನಿಮಾ 100% ಜನ ಇಷ್ಟಪಡ್ತಾರೆ. ಅಂದರೆ ನಂಬರ್ಸ್ ಎಷ್ಟು ಅಂತ ಅದು ವೇರಿ ಆಗ್ಬೋದು, ಬಟ್ ಸಿನಿಮಾ ಇಷ್ಟಪಡ್ತಾರೆ ಜನ, ಅದು ಗೊತ್ತಿದೆ ನಮಗೆ. ಆದ್ರೂ ನಾವು ಅಂದರೆ ರೌಂಡ್ ಆಫ್ ಚೆನ್ನಾಗಿದೆ. ಅಂದರೆ ನಮಗೆ 3 ಸಿನಿಮಾಗಳು ಏನು ನಾವು ವೇರಿಯೇಷನ್ ಕೊಡ್ಬೋದು, ಎಷ್ಟು ಚೆನ್ನಾಗಿ ಮಾಡ್ಬೋದು, ನಮ್ಮ ಕೆಪಾಸಿಟಿಗೆ ಮೀರಿದಂತಹ ಎಫರ್ಟ್ ಹಾಕಿ ಮಾಡಿದ್ದೀವಿ. ಸೊ ಖುಷಿ ಇದೆ ಅಂತ, ಅಂದರೆ ಸಾಕು ಅಂತ. ಕಷ್ಟ ಆಗುತ್ತೆ ಮುಂದೆ ಮಾಡ್ತಾ ಆಪ್ಷನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಕತೆ ಬರೆಯೋಕ್ಕೆ, ಅದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ನಿಮಗೆ ಜಾನರ್ ಅಂತ ನೋಡಿದಾಗ ನಿಮಗೆ 3 ಸಿನಿಮಾನು ಪಾತ್ರಗಳು ಅದೇ ಇರ್ಬೋದು, ಬಟ್ ಜಾನರೇ ಬೇರೆ ಬೇರೆ ಜಾನರ್ಗಳು. ನಿಮಗೆ ಇದು ಬಂದೇ ನಿಮಗೆ ಬೇರೆ ಜಾನರ್. ಏನು ಲವ್ ಮಕ್ಕಳು 3 ಬರುತ್ತಲ್ಲ, ನಿಮಗೆ 1 2 ಬಿಟ್ಟು ಬೇರೆನೇ ಜಾನರ್ ಸಿನಿಮಾ ಇದು. ಆ್ಯಂಡ್ ಓಕೆ, ಲವ್ ಮಕ್ಕಳು ಸೀರೀಸ್ ಮಾಡ್ತಾ ಇದ್ದೀವಿ. ಈಗ ಬೇರೆಯವ್ರಿಗೆ ಆ್ಯಕ್ಷನ್ ಕಟ್ ಯಾವಾಗ ಹೇಳ್ತಾರೆ ಕೃಷ್ಣ ಅವರು? ನಾನು ಇಲ್ಲ ಬೇರೆಯವ್ರಿಗೆ ಆ್ಯಕ್ಷನ್ ಕಟ್ ಹೇಳೋದು ಪ್ಲಾನಿಲ್ಲ. ಐಡಿಯಾ ಇಲ್ಲಲ್ಲ, ಅದು ಥಾಟಲ್ಲೇ ಇಲ್ಲ. ಅಲ್ಲ ಮೇಡಮ್ ಅಕಸ್ಮಾತ್ ಡಿಸ್ಕಸ್ ಮಾಡಿ ಇಲ್ಲ ಮಾಡೋಣ ಅಂತ ಅವರು ಹೇಳಲ್ಲ. ಹೌದಾ? ನೆಕ್ಸ್ಟ್ ಥಾಟೇ ಇಲ್ಲ ಹಾಗಾದ್ರೆ. ಅಂದರೆ ಫಸ್ಟ್ ನಾವಿಲ್ಲಿ ಏನು ನೋಡಬೇಕಾಗುತ್ತೆ ಅಂದರೆ, ಬಂದಿರೋದೇನಕ್ಕೆ ನಾನು ಈಗ ಇಂಡಸ್ಟ್ರಿಗೆ ಅದೇ ಆ್ಯಕ್ಟರ್ ಆಗಬೇಕು ಅಂತ. ಸೊ ನಾನು ಆ್ಯಕ್ಟರ್ ಆಗಬೇಕು ಅಂತ ಒಂದು ಕನಸಲ್ಲೇ ಬಂದಿರೋದು. ಬಟ್ ನನಗೆ ಡೈರೆಕ್ಟ್ ಅಂತ ಹೇಳ್ತಾ ಇದ್ದೀನಿ, ಅದನ್ನು ನನಗೆ ಮಾಡ್ಕೋತೀನಲ್ವಾ, ಒಳ್ಳೆ ಡೈರೆಕ್ಟರ್ ಆಗಿದ್ರು. ಆ್ಯಕ್ಚುಲಿ ಕೃಷ್ಣ ಹೀರೋ ಆಗಿ ನಿಲ್ಬೇಕು ಅಂತ ಡೈರೆಕ್ಷನ್ ಮಾಡಿರೋದ್ರಿಂದ ಈ ಏನು ಕೃಷ್ಣ ಡೈರೆಕ್ಟ್ ಮಾಡ್ತಿದ್ದಾರೆ ಅದು ಆಸ್ ಅ ಹೀರೋ ಕೃಷ್ಣ ನಾನೇ ನಿಲ್ಸೋದು. ಅವ್ರು ಆಲ್ರೆಡಿ ನಿಂತ್ಬಿಟ್ಟಿರ್ತಾರಲ್ಲ, ಅವ್ರಿಗೆ ಏನಕ್ಕೆ ಮಾಡಬೇಕು ನಾನು? ಕೃಷ್ಣ ಅಂದರೆ ಬರೀ ನಿರ್ದೇಶಕನಾಗಿದ್ದರೆ ಡೆಫಿನೆಟ್ಲಿ ಮಾಡ್ತಿದ್ರು. ನಾವು ಹೀರೋ ಕೆಲಸ ಮಾಡೋದ್ರಿಂದ ಇವಾಗ ಫಾರ್ ಎಕ್ಸಾಂಪಲ್ ನಾನೇ ನಮ್ಮ ಪ್ರೊಡಕ್ಷನಲ್ಲಿ ಪ್ರತಿ ವರ್ಷ ಒಂದು ಸಿನಿಮಾ ನಾವು ಮಾಡೋಣ ಅಂತಂದರೆ ಅದ್ರಲ್ಲಿ 6 ರಿಂದ 8 ತಿಂಗಳು ಹೋಗ್ಬಿಡುತ್ತೆ. ಮಿಕ್ಕಿದ್ದ ಟೈಮು ಕೃಷ್ಣ ಅಟ್ಲೀಸ್ಟ್ ಬೇರೆ ಸಿನಿಮಾಲಿ ಆ್ಯಕ್ಟ್ ಮಾಡ್ತಾರೆ ಅಂದರೆ ಅದು ಪ್ರೊಫೆಷನ್ ಕೆಲಸ ಅದು ಇದು ಇರುತ್ತೆ. ಅಂದರೆ ನಿಮ್ಗೆ 1 ವರ್ಷ ನಾವು ಬೇರೆ ಏನೂ ಮಾಡೋಕ್ಕಾಗಲ್ಲ. ನಾನು 1 ವರ್ಷ ಆ್ಯಕ್ಟಿಂಗ್ ಕೆರಿಯರ್, ಈಗ ನಾನು ಡೈರೆಕ್ಷನ್ ಮಾಡ್ತೀನಿ ಅಂದಾಗ ನಾನು ಆ್ಯಕ್ಟಿವ್ ಮಾಡಲಿಲ್ಲ ಅಂದಾಗ ನನ್ನ ಆ್ಯಕ್ಟಿಂಗ್ ಕೆರಿಯರ್ ನಿಮ್ಗೆ ಹಿಂದಕ್ಕೆ ಹೋದಂಗೆ ಆಗ್ಬಿಡುತ್ತದೆ. ಸೊ ಕೃಷ್ಣ ಆ್ಯಕ್ಟಿವ್ ಮಾಡಬೇಕು. ಬೇಸಿಕಲಿ ನಾನು ಫಸ್ಟ್ ಇರೋದು ನಾನು ಆ್ಯಕ್ಟ್ರು, ಡೈರೆಕ್ಷನ್ ಮಾಡ್ತಾ ಇರ್ತೀವಿ ಅಷ್ಟೇ. ಹಂಗಾಗಿ ನಾನು ಬೇರೆಯವರು ಡೈರೆಕ್ಟ್ ಮಾಡಿದಾಗ ನಾನು ನಿಮ್ಮ 1 ವರ್ಷ ಕಣ್ಮರೆ ಆಗೋಗುತ್ತೆ. ಸೊ ಅದು ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಹೇಳ್ದಂಗೆ ಯಾರು ಸ್ಟಾರ್ಗೆ ಮಾಡ್ತೀರಿ ಅವ್ರಿಗೆ ಮಾಡ್ತೀರಿ, ಅವ್ರು ಆಲ್ರೆಡಿ ಸ್ಟಾರ್ ಆಗಿದ್ದಾರೆ. ನಾನು ಸತಿ ಯಾಕೆ ಮಾಡೋದು? ಸೊ ಅವ್ರ ಕೆರಿಯರ್ ಆಲ್ರೆಡಿ ಚೆನ್ನಾಗಿರುತ್ತಲ್ಲ. ಅಪ್ರೋಚ್ ಬಂದಿರುತ್ತಲ್ಲ. ಇಲ್ಲ, ನಾನು ಓಪನಾಗಿ ಹೇಳ್ತೀನಿ ನಾನು ಮಾಡಲ್ಲ ಅಂತ. ನಾನು ಫಸ್ಟ್ ಅದಕ್ಕೆ ಯಾರು ಕೇಳಿದಾಗ ಹೇಳ್ತೀನಿ, ನಿಮ್ಗೆ ಯಾರು ಮಾಡೋಕ್ಕೆ ಇಷ್ಟ ಇಲ್ಲಪ್ಪ, ಇಷ್ಟ ಅಲ್ಲ, ನಾನು ಮಾಡಲ್ಲ. ಯಾಕಂದರೆ ಇದು ನಮಗೆ ಅಂತ ನಾವು ಬರ್ಕೋತಾ ಇರ್ತೀವಿ. ಬಟ್ ಒಂದು ಕೃಷ್ಣ ಅವ್ರಿಗೆ ಮಲ್ಟಿ ಸ್ಟಾರರ್ ಮಾಡಿ ಅಥವಾ ಮಲ್ಟಿ ಸ್ಟಾರರ್ ಮಾಡ್ಬೋದು. ಮಲ್ಟಿ ಸ್ಟಾರರ್ ನಾನು ಮಾಡ್ಕೊಂಡು ಇನ್ನೊಂದು ಅದು ಬೇಕಾದ್ರೆ ಮಾಡ್ಬೋದೇನೋ ಗೊತ್ತಿಲ್ಲ. ಹಂಗೇನು ನನಗೆ ಮಾಡಬೇಕು ಆಸೆ ಅವೆಲ್ಲ ಏನು ಸ್ಟ್ರೈಟ್ ಆನ್ಸರ್. ಹಾಂ, ಅದು ಯಾಕೆ ಸುಮ್ಮನೆ ನಾಟಕ ಎಲ್ಲ ಯಾಕೆ ಆಡೋದು, ಇರೋದು ಹೇಳ್ತೀನಿ. ಓಕೆ, ಈ ಒಂದು 4 ಇದರಲ್ಲಿ ಗುಂಪಿಗೆ ಸೇರಿದ ವರ್ಡ್ ಹೆಸರು ಅಂತ ನೋಡೋಣ, ಕಂಡುಹಿಡಿಯಬೇಕು. ಟ್ರಿಕ್ಕಿಯಾಗಿ ನೋಡೋಣ, ಮಾಡ್ಕೊಂಬಂದು ನಿಮ್ಗೆ ಈಸಿ ಆಗ್ತೈತೆ ನಾವು. ಓಕೆ, ಆದಿ, ನಿತಿಮಾ, ಜೋ, ಸಿಹಿ. ಸಿಹಿ ಜೋ ಏನು ಅಂದರೆ ಪಾತ್ರದ ವೈಸ್ ಪಾಸಿಟಿವ್ ಕ್ಯಾರೆಕ್ಟರ್ಸ್, ನೆಗೆಟಿವ್ ಕ್ಯಾರೆಕ್ಟರ್ಸ್. ನಾನು ಹೇಳೋದು ಆದಿ ಪ್ರೀತಿ ಇವರಿಬ್ಬರು ಕೊಟ್ಟಿದ್ದು, ಅವಳು ಕೊಟ್ಟಿರಲಿಲ್ಲ. ಜೋ ಕೊಟ್ಟಿಲ್ಲ. ಇಲ್ಲ ಹಂಗಂದ್ರೆ ಲವ್ ಮಾಕ್ಟೇಲ್ 1 ಪಾತ್ರಗಳು, ಲವ್ ಮಾಕ್ಟೇಲ್ 2 ಪಾತ್ರ. ಲವ್ ಮಾಕ್ಟೇಲ್ 3 ಪಾತ್ರ ಬರುತ್ತಲ್ಲ, ನಿಧಿನೂ ಬರುತ್ತೆ, ಜೋನು ಬರುತ್ತೆ. ಆ್ಯಕ್ಚುಲಿ ಮೇಡಮ್ ಸರ್ ರೈಟ್. ಅಂದರೆ 1ನಲ್ಲಿ 3 ಬರುತ್ತೆ, 2ನಲ್ಲಿ 3 ಕಟ್ಟಿರೋ ಸಿಹಿ ಅಂತಿರಲ್ಲ. ಇಲ್ಲ, ಬರ್ತಾರಲ್ಲ. ಅದನ್ನ ಹೆಂಗಾರು ನೋಡ್ಬೋದು ಆ ಪ್ರಶ್ನೆನ. ಅದು ಪಾಯಿಂಟ್ ಆಫ್ ವ್ಯೂ. ಓಕೆ, ಅಂದರೆ ಪ್ರಶ್ನೆನೇ ಬೇರೆ. ಈಗ ನಾನು ಆದಿ ಪಾಯಿಂಟ್ ಆಫ್ ವ್ಯೂ ನೋಡಿದೆ. ಏನಂತ, ಆದಿ ಇವಳನ್ನು ಇಷ್ಟಪಟ್ಟಿದ್ಲ, ಅವಳನ್ನು ಇಷ್ಟಪಟ್ಟಿದ್ದ. ಸಿಹಿನೇನು ಇಷ್ಟಪಟ್ಟಿಲ್ಲ. ಸಿಹಿ ಹಿಂಗೆ ಈ ಕಡೆಯಿಂದ ಬಂದಿದೆ. ಇದು ಡೈರೆಕ್ಟರ್ ಆಗಿ ನೋಡಿರೋ ನೋಡಿ, ಅದಕ್ಕೆ ಹೇಳೋದು ಒಂದೊಂದು ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಈಗ ತುಂಬ ಜನ ಹೇಳ್ತಾ ಇರ್ತಾರೆ ಟ್ರೈಲರಲ್ಲಿ ಏನು ತೋರಿಸಿಲ್ಲ, ರೀಕ್ಯಾಪ್ ಅಂತ ಹೇಳ್ಬೇಕಿತ್ತು, ಹಂಗೆ ಅಂತ.
ಅದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಬೇರೆ ಕರೆಕ್ಟ್. ನಾನು ಯೋಚನೆ ಮಾಡಿ ಮೇಡಮ್ ಯೋಚನೆ ಮಾಡ್ದಂಗೆ. ಸೊ ನೀವು ಡೈರೆಕ್ಟರ್ ಬೇರೆ ಥರ ಹೇಳಿದ್ರಿ. ಸೊ ಫಿಲಮ್ ಈಸ್ ಅ ಡೈರೆಕ್ಟರ್ ಮೀಡಿಯಾ, ಡೈರೆಕ್ಟರ್ ವಿಷನ್. ಸೊ ಆಸ್ ಅ ಡೈರೆಕ್ಟರ್ ಆಗಿ ನೋಡೋಣ, ನೀವು ಹೇಳ್ಬೇಕು. ಲವ್ ಬರ್ಡ್ಸ್, ಕೌಸಲ್ಯ ಸುಪ್ರಜಾರಾಮ, ಲವ್ ಮಾಕ್ಟೇಲ್, ಚಾರ್ಲಿ. ಹೇಗೆ? ಲವ್ ಬರ್ಡ್ಸಲ್ಲೂ ಮದುವೆ ಆಗ್ತೀನಿ, ಲವ್ ಮಾಕ್ಟೇಲಲ್ಲೂ ಮದುವೆ ಆಗ್ತೀನಿ, ಕೌಸಲ್ಯಲ್ಲೂ ಮದುವೆ ಆಗ್ತೀನಿ, ಚಾರ್ಲಿಲೂ ಮದುವೆ ಆಗ್ತೀನಿ. ಆಗಿಲ್ಲ, ಅಲ್ಲೇನೋ ತೋರಿಸಿಲ್ಲ, ಮದುವೆ ಆಗೋದೇನು ತೋರಿಸಿಲ್ಲ. ಮೇಡಮ್ ನೀವು ಹೇಳಿ. ಆ್ಯಕ್ಚುಲಿ ರಾಂಗ್ ಅಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂ. ಲವ್ ಬರ್ಡ್ಸ್, ಕೌಸಲ್ಯ ಸುಪ್ರಜಾರಾಮ, ಹಾಂ, ಲವ್ ಮಾಕ್ಟೇಲ್, ಲವ್ ಮಾಕ್ಟೇಲ್. ಹೇಗೆ? ಸತ್ತೋಗ್ತೀನಲ್ಲ. ಕರೆಕ್ಟ್ ರೈಟ್? ಇರ್ಬೋದು. ಅದು ಕರೆಕ್ಟ್ ಇರ್ಬೋದು, ಇಲ್ಲಾಂದರೆ ಈಗ ಲವ್ ಬರ್ಡ್ಸ್ ಅನ್ಬೋದು. ಅದರಲ್ಲೆಲ್ಲ ಮಲ್ಟಿ ಸ್ಟಾರರ್ ಇಬ್ಬರು ಹೀರೋಯಿನ್ ಇದ್ದಾರೆ, ಇದರಲ್ಲಿ ಒಬ್ಬರೇ ಹೀರೋಯಿನ್ ಲವ್ ಬರ್ಡ್ಸಲ್ಲಿ. ಲವ್ ಬರ್ಡ್ಸ್ ಅಲ್ಲಿ ಅದರಲ್ಲೂ ಇಬ್ರು. ಈಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳಿ. ನಮ್ದು ಬೇರೆ, ನಾನು ಸತ್ತೋಗ್ತೀನಿ ಅಂತ ನಾನು ಲವ್ ಮಾಕ್ಟೇಲ್ ಅಂತ ಹೇಳಿದೆ. ನನ್ನ ಪಾಯಿಂಟ್ ಆಫ್ ಏನಂದ್ರೆ ಆಸ್ ಎ ಡೈರೆಕ್ಟರ್, ಸೊ ಆ ಥರ ಥಿಂಕ್ ಮಾಡಿದ್ರೆ ಇವ್ರು ಡೈರೆಕ್ಷನ್ ಮಾಡಿದ ಸಿನಿಮಾ ಲವ್ ಮಾಕ್ಟೇಲ್. ಅಯ್ಯೋ, ಇನ್ನೊಂದು ಬೇರೆ ನಾವು ಮೂರು ಬೇರೆ ಬೇರೆ. ಏನು ಬೇಕು ಹಂಗೆ ನೋಡಿದ್ರೆ ಏನೇನೋ ಹೇಳ್ಬೋದು ಆಗ. ಸರಿ, ಅದಕ್ಕೆ ಸರ್ ಆಕ್ಚುಲಿ ಆಸ್ ಎ ಡೈರೆಕ್ಟರ್ ಆಗಿ ನೀವು ಥಿಂಕ್ ಮೇಡಮ್ ಬೇರೆ ಥರ ಥಿಂಕ್ ಮಾಡಿ ಅದೇನೇ ಯೋಚನೆ ಯಾವುದೂ ತಪ್ಪಲ್ಲ ಆ್ಯಕ್ಚುಲಿ. ಹೌದು, ಸಿಚುಯೇಷನ್ ಬೇರೆ ಬೇರೆ Mindset. ಆಯಾಮ ಸಿಗ್ತಾ ಆ್ಯಕ್ಚುಲಿ ನಮಗೆ. ಸೂಪರ್. ಆ್ಯಂಡ್ ಒಂದು 2 ಲೈನ್ಸ್ ಹೇಳ್ತೀನಿ. ಓಕೆ, ಒಂದು ನಿಮ್ಮ ಸಿನಿಮಾದ ಲೈನ್ಸು ಯಾವ ಸಿಚುಯೇಷನ್ ಬರುತ್ತೆ, ಯಾವ ಸಾಂಗು ಅದು ಏನಿ ಅಂತ ಹೇಳ್ಬೇಕು. ಓಕೆನಾ? ಸೊರಗಿದೆ ಜೀವನ, ಸೊರಗಿದೆ ಜೀವನ. ಅದು ಗೊತ್ತು, ಅವ್ರು ಮುಗಿಸ್ಲಿ. ಸಾಂಗ್ ಯಾವುದು ಅಂತ ನಾ ಜನ್ಮಗಳೇ ಕಾಯುವೆ ಅದೊಂದು. ಆಮೇಲೆ ಅದು ಓಕೆ, ನಾನು ಇನ್ನೇನು ಒಂದು ವರ್ಡ್ ಹೇಳಿದ್ರೆ ಅಷ್ಟೊಂದು ಅಂದರೆ ಫುಲ್ ಕರತಲ ಮಲಕ ಅಂತಾರಲ್ಲ, ಅಲ್ಲ ನಾವೇ ಮಾಡ್ಸಿರುತ್ತಲ್ಲ, ಅಷ್ಟೆಲ್ಲ. ಬಟ್ ಇಷ್ಟು ಸ್ಟ್ರೆಸ್ಸಲ್ಲಿ 3ನೇ ಪಾರ್ಟ್ ಮಾಡ್ತಿದ್ರು. ಸೊ ಎಲ್ಲ ನೆನಪಿದೆಯಲ್ಲ. ನಾನು ಕೇಳೋದು, ನನ್ನ ಸಾಂಗ್ಗಳು ಯಾವಾಗಲೂ ಕೇಳೋದು 3 ಸಿನಿಮಾದು. ಓಕೆ, ಕೇಳಿ ನನಗೆ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 3 ಸಿನಿಮಾ ಸಾಂಗ್ ಬಿಟ್ಟು ನಾನು ಯಾವುದೂ ಕೇಳಲ್ಲ. ಓಕೆ, ಯಾವ ಭಾಷೆದು ಕೇಳಲ್ಲ, ಏನೂ ಕೇಳಲ್ಲ. ಇವರು ಏನಕ್ಕೆ ಬರೀ ನಿಮ್ಮ ಸಾಂಗೇ ಕೇಳ್ತಿರ್ತಾರೆ, ನಂಗೆ ಗೊತ್ತಿಲ್ಲ, ನಂಗೆ ಇಷ್ಟ ಕೇಳ್ತಾ ಇರ್ತೀವಿ ಅಂತೀನಿ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ನಾನು ಕೇಳ್ತಾ ಇರ್ತೀನಿ ನನ್ನ ಸಾಂಗ್ಸ್. ತಲೆಗೊತ್ತಾ ಇದೆಯಾ? ಇಲ್ಲ, ಸ್ಟ್ರೆಸ್ ಆದಂಗಿದ್ದೀರಾ ಫುಲ್ಲು? ಕಣ್ಣು ಉರಿತಾ ಇರ್ಬೇಕು, ಲೈಟ್ ಲೈಟ್ ಎಲ್ಲಿ ಬರಲ್ಲ. ಮತ್ತು ಇದನ್ನು ಹೇಳ್ಬಿಡ್ತೀರಾ ಸರ್, ಹಿತಕರ ಸುಖಕರ ಲವ್ ಯು ಚಿನ್ನ. ಆ ಲೈನ್ ಹಿತಕರ ಸುಖಕರ ನಿನ್ನ ಜೊತೆ ಪ್ರಿಯಕರ. ಈ ಸಾಂಗ್ ಮಾತ್ರ ತುಂಬ ಕಮ್ಮಿ ಕೇಳೋದು, ಜಾಸ್ತಿ ಕೇಳಲ್ಲ. ಲವ್ ಯು ಚಿನ್ನಾಗಿ ನಾವಿಬ್ರು ಕೇಳಲ್ಲ, ಕೇಳಲ್ಲ ಆ ಸಾಂಗ್ ಕೇಳಲ್ಲ. ಅಲ್ಲ, ಎಲ್ಲರಿಗೂ ಅದೇ ಇಷ್ಟ ಆ್ಯಕ್ಚುಲಿ. ನಾವು ಜಾಸ್ತಿ ಕೇಳೋದು ಅದು ಗೊತ್ತಾ, ಲವ್ ಮಾಕ್ಟೇಲ್ನಲ್ಲಿ ನೀನೇ ಎಂದಿಗೂ, ಜನುಮಗಳೇ ತುಂಬ ಜಾಸ್ತಿ ಕೇಳೋದು. ಜನುಮಗಳೇ, ಕಣ್ಣಾನಿ ಒಂದು ನಾನು ಕೇಳ್ತೀನಿ, ಅವ್ರು ಕೇಳಲ್ಲ. ಕಣ್ಣಾನಿ ಒಂದು ತುಂಬ ಫೀಲ್ ಆಗುತ್ತೆ, ಕೇಳಲ್ಲ ಅಂತ ನಾನು ಕೇಳ್ತೀನಿ ಅದು. ಸಂಚಾರಿ ಆಗುಡಿ. ಲವ್ ಮಾಕ್ಟೇಲ್ 2 ಅಲ್ಲಿ ಸಂಚಾರಿಗಿನಿ, ನಿನದೇನ ಜನ್ಮ, ಇದೇ ಸ್ವರ್ಗ, ಈ 3 ಕೇಳ್ತಿರ್ತೀವಿ. ಲವ್ ಮಾಕ್ಟೇಲ್ 3 ಆಲ್ಮೋಸ್ಟ್ ನಾನು ಎಲ್ಲ ಸಾಂಗು ಚೆನ್ನಾಗಿದೆ ಅದರಲ್ಲಿ. ಗ್ರೇಟ್ ಮ್ಯಾಮ್. ಆ್ಯಕ್ಚುಲಿ ನನಗೆ ಶಾಕ್ ಆಯ್ತು. ಲವ್ ಯು ಚಿನ್ನ ತುಂಬ ದೊಡ್ಡ ಹಿಟ್ ಆದ. ಆ್ಯಕ್ಚುಲಿ ಆ ಸಾಂಗ್ ಮಾಡ್ಬೇಕಾದ್ರೆ ಓಪನಿಂಗ್ ಎಲ್ಲ ಸ್ವಲ್ಪ ಸ್ಲೋ ಇದೆ, ಅದು ಇದು ಅಂತ. ಆಮೇಲೆ ಲವ್ ಯು ಚಿನ್ನ, ಲವ್ ಯು ಕಂದ ಹುಕ್ ಲೈನ್ ತುಂಬ ಚೆನ್ನಾಗಿದೆ ಅಂತ. ಅದು ಮುಂಚೆಯಿಂದನೂ ಅದೇನೋ ಆ ಸಾಂಗ್ ಕೇಳಲ್ಲ ನಾವು. ಅಂದರೆ ರೀಸನ್ ಇದೆಯಾ ಬೇರೆ ಏನಾದರೂ? ಇಲ್ಲ ಅಂದರೆ ಮತ್ತೆ ಕೇಳಬೇಕು ಅನ್ಸಲ್ಲ ಅಷ್ಟೇ, ಸಿಂಪಲ್. ಮೇ ಬಿ ನಾನು ಮೋರ್ ಎಮೋಷನಲ್ ಸಾಂಗ್ಸ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಜನಮೊಳಗಡೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಕಣ್ಣಾನಿ ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಥರ ಎಮೋಷನ್ಸ್ ನಾನು ಜನರಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲಾಸ್ಟ್ಲಿ ನನಗೆ ಒಂದು ಸಿನಿಮಾ ಒಬ್ಬರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಅವ್ರನ್ನ ಕಂಟಿನ್ಯೂ ಆಗುತ್ತೆ ರ್ಯಾಪು. ಬಟ್ ನಿಮ್ಮ ಸಿನಿಮಾದಲ್ಲಿ ಹೇಗೆ ಅದು ಬೇರೆ ಬೇರೆ ಮಾಡಿದ್ವಲ್ಲ, ಒಂದು ಸೆಕೆಂಡಿಂದ ನಕುಲ್ ಮಾಡ್ತಾರೆ, ಥರ್ಡ್ ನಕುಲೇ ಮಾಡ್ತಾರೆ. ಅದೇ ಅಲ್ಲಿ ಏನಕ್ಕೆ ಅಂತ ಜಸ್ಟ್ ನನ್ನ ಕ್ಯೂರಿಯಾಸಿಟಿ ಅಷ್ಟೇ. ಅಲ್ಲ, ಅಲ್ಲೇನೋ ಥಿಂಗ್ಸ್ ವರ್ಕೌಟ್ ಆಗಲಿಲ್ಲ ಅಂದ್ಬಿಟ್ಟು ಪಾರ್ಟ್ 2 ನಕುಲ್ ಬಂದರು. ಇನ್ಫ್ಯಾಕ್ಟ್ ನಕುಲ್ ಆಲ್ರೆಡಿ ಲವ್ ಮಾಕ್ಟೇಲ್ 1 ಕೂಡ ಅವರು ಪ್ರೋಗ್ರಾಮಿಂಗ್ ಎಲ್ಲ ಅವರೇ ಮಾಡ್ತಾ ಇದ್ದಿದ್ದು. ಈಗ ಅಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಪ್ರೋಗ್ರಾಮಿಂಗ್ ಎಲ್ಲ ನಕುಲ್ ಮಾಡ್ತಾಯಿದ್ರು. ಸೊ ಅಲ್ಲೇ ಗೊತ್ತಿತ್ತು ನನಗೆ, ಪರಿಚಯ ಇತ್ತು. ಸೊ ಅವರು ಆಲ್ರೆಡಿ ಆ ಸಿನಿಮಾ ಕೆಲಸದಲ್ಲೂ ಅವರು ವಾಸ್ ಅ ಪಾರ್ಟ್ ಆಫ್ ಇಟ್. ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ 1 ಜನುಮಗಳೇ ಸಾಂಗ್ ಆಡಿರೋದು ನಕುಲ್ಲು. ಆಮೇಲೆ ಲವ್ ಯು ಚಿನ್ನ ಆ ಸಾಂಗಲ್ಲಿ ಮೇಲ್ ವಾಯ್ಸ್ ಆಡಿರೋದು ನಕುಲ್ಲು. ಅಂದರೆ 3 ಸಿನಿಮಾಗಳದ್ದು ಈಗ ಸಾಂಗ್ ಹಿಟ್ ಆಗಿದೆ. ಬಟ್ ಇನ್ನೂ ಯಾವ ಸಾಂಗ್ಸ್ ಇದೆ, ಎಂಥ ಸಾಂಗ್ಸ್ ಇದೆ ಅಂತ ಎಕ್ಸ್ಪೆಕ್ಟೇಷನ್? ಇನ್ನೂ 2 ಸಾಂಗ್ ಇದೆ, ಬಿಟ್ಟಿಲ್ಲ. ಓಕೆ,
ಒಂದು ತಂದೆ ಮಗಳದೊಂದು ಸಾಂಗ್ ಇದೆ, ವೆರಿ ಪೆಪ್ಪಿ ನಂಬರ್ ಒಂದು. ಇನ್ನೊಂದು ತುಂಬ ಒಂದು ಎಮೋಷ್ನಲ್ ಒಂದು ಸಾಂಗ್ ಇದೆ. ಅದು ಸಿನಿಮಾದಲ್ಲೇ ಐ ಥಿಂಕ್ ಭಾಳ ಎಮೋಷ್ನಲ್ ಫೀಲ್ ಆಗುತ್ತೆ. ನಾನು ಅದೇ ಎಲ್ರಿಗೂ ಹೇಳ್ತಾ ಇದ್ದೀನಿ, ಈಗೇನು ನೀವು ಸಾಂಗ್ ಕೇಳ್ತೀರಾ ಬಿಫೋರ್ ರಿಲೀಸ್, ಆಫ್ಟರ್ ರಿಲೀಸ್ ನಿಮ್ಮ ಸಾಂಗ್ ಅದ್ರ ಹತ್ರಷ್ಟು ಇಷ್ಟ ಆಗುತ್ತೆ. ಎಲ್ಲ ಸಾಂಗ್ಗಳು ಅಂದರೆ ಸಾಂಗ್ಸ್ ಭಾಳ ಚೆನ್ನಾಗಿದೆ 3 2 ಸಾಂಗ್ ಇದೆ, ಇನ್ನೂ 2 ಸಾಂಗ್ ಬಿಟ್ಟಿಲ್ಲ. ಇದೊಂದು ಸಾಂಗ್ ಬಿಡ್ಬೋದಿತ್ತು, ಅದು ಅಪ್ಪ ಮಗಳದೊಂದು ಬಿಡಬೇಕಿತ್ತು. ಅದು ರಿಲೀಸ್ ಡೇಟ್ ಮುಂದಕ್ಕೆ ಬಂದಿದ್ದರಿಂದ ಇನ್ನೂ ಲಿರಿಕಲ್ ಮಾಡೋದಕ್ಕೆಲ್ಲ ವಿಡಿಯೋ ಮಾಡೋದಕ್ಕೆಲ್ಲ ಟೈಮ್ ಇರಲಿಲ್ಲ. ಈಗ ಮತ್ತೆ ಅದೇ ಗಡಿಬಿಡಿಲಿ ಮಾಡಿ ಟೈಮ್ ಇಲ್ಲ ಕೂತ್ಕೊಂಡೆಲ್ಲ ಮಾಡೋಷ್ಟು ಸರಿ. ರಿಲೀಸ್ ಆದಮೇಲೆ ಬೇಕಾದ್ರೆ ಪ್ರಾಬ್ಲಮ್ ಒಂದು ವಾರ ಆದಮೇಲೆ ವಿಡಿಯೋ ಸಾಂಗ್ ಬಿಟ್ಬಿಡ್ತೀನಿ. ಫೈನಲ್ ಆಗಿ ಸರ್, ಈಗ ಮಾರ್ಚ್ 19 ಸಿನಿಮಾ ರಿಲೀಸ್ ಅಲ್ವಾ? ಯುಗಾದಿ ಹಬ್ಬ ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಅಂತಂದರೆ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ರೆಡಿ ಆಗ್ತಾರೆ, ಆಮೇಲೆ ಹಬ್ಬದ ಊಟ ತಿಂತಾರೆ, ಆಮೇಲೆ ಸಂಜೆ ಏನೋ ಗೇಮ್ಸ್ ಹೋಗೋಲ್ಲ. ಈ ಥರ ಯುಗಾದಿ ಹಬ್ಬ ನಮ್ಮ ಕಡೆ ಮಾಡೋದು, ಹಳ್ಳಿಗಳ ಕಡೆ ಎಕ್ಸ್ಪೆಷಲಿ. ಬೆಂಗಳೂರಲ್ಲೂ ಸೇಮ್ ಸ್ವಲ್ಪ ಸಿಮಿಲಾರಿಟಿ ಹಂಗೆ ಇರುತ್ತೆ. ಬಟ್ ನೀವು ಬರ್ತಾ ಇರೋದು 19 ಫಸ್ಟ್ ಶೋ, ವೆರಿ ಇಂಪಾರ್ಟೆಂಟ್ ಸಿನಿಮಾಗಳಿಗೆ. ಹೇಗೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ? 18th ಪ್ರೀಮಿಯರ್ಸ್ ಇಲ್ಲ ಆ ಥರ ನಾನು 19 ಮಾರ್ನಿಂಗ್ ಶೋನೇ ಇಂಪಾರ್ಟೆಂಟು, ಮ್ಯಾಟಿನೇ ಇಂಪಾರ್ಟೆಂಟ್. 4 ದಿನ ಇದೆಯಲ್ಲ ರಜಾ, ನಾನು ಹೇಳ್ತಾರೆ ಆ ವಾರ 5 ದಿನ ರಜಾ ಇದೆ. ಯಾವಾಗ್ಲಾರು ನೋಡ್ಲಿ, ಯಾರ್ಯಾರು ಯಾವಾಗ ಫ್ರೀ ಇರುತ್ತೆ ಅವ್ರು ನೋಡ್ತಾರೆ. ಆಮೇಲೆ ಜೊತೆಗೆ 18ನೇ ತಾರೀಕೆ ಪ್ರೀಮಿಯರ್ ಶೋಗಳಿದೆಯಲ್ಲ. ಇದರಲ್ಲಿ ಏನು ಕ್ರಿಕೆಟಲ್ಲಿ ಪವರ್ ಪ್ಲೇ ಥರ ಫಸ್ಟ್ 6 ಓವರ್ಸಲ್ಲಿ ಹೊಡೆದ್ಬಿಡ್ಬೇಕು ಅಂತ ಹಂಗೇನಿಲ್ಲ. ಓಕೆ, ಬಿಕಾಸ್ ಈ ಇತ್ತೀಚಿನ ಸಿನಿಮಾಗಳು ಹೆಂಗೆ ಅಂದರೆ ಫಸ್ಟ್ ಶೋ ಇಂಪಾರ್ಟೆಂಟ್ ಇಲ್ಲ. ಕೃಷ್ಣ ಎಸ್ಪೆಷಲಿ ಕೃಷ್ಣ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಆ ಥರ ರೇಸಲ್ಲಿ ಯೋಚನೆ ಮಾಡಲ್ಲ. ಅಂದರೆ ಫಸ್ಟ್ ಶೋ ಜನ ತುಂಬಿಡ್ಲಿ, ಆಮೇಲೆ ಕೃಷ್ಣ ಸ್ಲೋ ಆಗಿ ಯೋಚನೆ ಮಾಡ್ತಾರೆ, ಸ್ಲೋ ಆಗೇ ಪಿಕ್ ಆಗಲಿ, 4 ದಿನ ನೋಡಲಿ, ಇದೇ ಶೋ ಅದೇ ಶೋ ಅಂತಿಲ್ಲ ಅಂತ. ಐ ಥಿಂಕ್ ಆ ರೀತಿ ಮೆಂಟಾಲಿಟಿ ಡೇ 1ಇಂದನೂ ಇದೆ, ಮೊದಲನೇ ಸಿನಿಮಾಯಿಂದನೂ ಇದೆ. ಆ್ಯಂಡ್ ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ಮೊದಲನೇ ಶೋನೇ ಎಲ್ಲ ಕಡೆ ಫಿಲ್ ಆಗ್ಬಿಡ್ಬೇಕು. ಹಬ್ಬ ಹಿಡ್ಕೊಂಡು ಎಲ್ಲರೂ ಬನ್ನಿ ಅಂದರೆ ತಪ್ಪಲ್ವಾ? ಓಕೆ, ಅವ್ರು ಟೈಮ್ ಆದಾಗ ಬರ್ತಾರೆ. ಮಧ್ಯಾಹ್ನ ಮೇಲಿಂದ ಡೆಫಿನೆಟ್ಲಿ ಬರ್ತಾರೆ. ಬೆಳಗ್ಗೆ ಕ್ಯೂರಿಯಾಸಿಟಿ ಇರೋರು ಬೆಳಗ್ಗೆ ನೋಡ್ತಾರೆ. ಬೆಳಗ್ಗೆ ಹೊತ್ತು ಬೆಂಗಳೂರಲ್ಲಿ ಪ್ರಾಬ್ಲಿ ಎಲ್ಲರೂ ಈಗ ಕೆಲವರು ಸಿಂಗಲ್ ಇರ್ತಾರೆ, ಅವ್ರುಗಳು ಯಾರು ಹಬ್ಬಗಳು ಮಾಡಲ್ಲ, ಅಂಥವ್ರು ಬೆಳಗ್ಗೆ ಹೊತ್ತು ನೋಡ್ಬೋದೇನೋ. ಸೊ ಹಂಗೆ ಡಿಪೆಂಡ್ಸ್. ಹೆಂಗೆ ಸರ್ ಅದು ಥಿಯೇಟರ್ಸ್ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಪ್ಲಾನ್ ಮಾಡ್ತಿದ್ದೀರಾ? ನಾವು ಲಾಸ್ಟ್ ಟೈಮ್ ಅಂದರೆ ಮಲ್ಟಿಪ್ಲೆಕ್ಸು ಹೇಗೆ? ಲಾಸ್ಟ್ ಟೈಮ್ ಸಿಂಗಲ್ ಸ್ಕ್ರೀನ್ ಮಾಡಿದ್ವಿ, ತುಂಬ ಮಾಡಿದ್ವಿ. ರೆಗ್ಯುಲರ್ ಏನು ಪ್ಲ್ಯಾನ್ ಮಾಡ್ತಾರೆ, ಲೈಕ್ ಒಂದು 150+ ಸಿಂಗಲ್ ಸ್ಕ್ರೀನ್ಸು ಅಥವಾ 180+ ಸಿಂಗಲ್ ಸ್ಕ್ರೀನ್ಸು ಅಂತ ಪ್ಲ್ಯಾನ್ ನಾನು ರೆಗ್ಯುಲರ್. ತೊಂದರೆ ಆಗಿಲ್ಲಲ್ವಾ ಥಿಯೇಟರ್ಸ್ದು? ಏನಕ್ಕೆ ಯಾವುದು ಅಂತ ಅಷ್ಟೊಂದಿಲ್ಲಲ್ಲ ಸಿನಿಮಾಗಳು. ಆ್ಯಕ್ಚುಲಿ ಸಿನಿಮಾಗಳು ಕಮ್ಮಿ ಇದೆ. ಅಂದರೆ ದೊಡ್ಡ ಸಿನಿಮಾಗಳೇ ಬರ್ತಾ ಇದೆ, ಬಟ್ ನಂಬರ್ ಆಫ್ ಫಿಲ್ಮ್ಸ್ ಓಕೆ. ದುರಂಧರ್ ಒಂದು ಕಡೆ, ಟಾಕ್ಸಿಕ್ ಒಂದು ಕಡೆ, ದೊಡ್ಡ ಸಿನಿಮಾಗಳಿತ್ತು, ಯಾರೂ ಪ್ರಿಪೇರ್ ಆಗಿರಲಿಲ್ಲ ಅಲ್ವಾ. ಸೊ ಜಾಸ್ತಿ ಸಿನಿಮಾಗಳಿಲ್ಲ, ಟು ಬಿ ವೆರಿ ಆನೆಸ್ಟ್. ಯಾಕೆಂದರೆ ನೀವು ಬೇರೆ ಅಂದರೆ ಫ್ರೈಡೇಗಳು ನೋಡಿದ್ರೆ ಎಷ್ಟು ಸಿನಿಮಾ ಇರುತ್ತೆ ಸರ್? ಕನ್ನಡನೇ 5-6 ಸಿನಿಮಾ, 7-8 ಸಿನಿಮಾ ಇರುತ್ತೆ. ಆ ರೀತಿ ಕಂಪೇರ್ ಮಾಡಿದ್ರೆ ಸಿನಿಮಾಗಳು ಕಮ್ಮಿ ಇದೆ. ಆ್ಯಂಡ್ ಆಲ್ಸೋ 4 ದಿನ ರಜಾ ಇದೆ. ಅದು ಮೇಜರ್ 5 ದಿನ ರಜಾ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮತ್ತು ನೆಕ್ಸ್ಟ್ ಥರ್ಸ್ಡೇ ರಾಮನವಮಿ. ಸೊ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಓಕೆ, ಎಸ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಭಾಳ ಇಂಟರ್ವ್ಯೂ ಕೊಟ್ಟು ಮೇಡಮ್ ಆಲ್ರೆಡಿ. ಸೊ ನೀವು ಯಾವತ್ತು ನೋಡ್ತೀವಿ? ಈಗ ಹಬ್ಬದ ದಿನ ನೋಡಲ್ಲ, ಬೆಳಗ್ಗೆ ಫಂಕ್ಷನ್ ನೋಡಿ 18th ಪ್ರೀಮಿಯರ್ ಬೇಡ. ಹಬ್ಬದ ದಿನ ನಮಗೆ ವರ್ಕ್ ಜಾಸ್ತಿ ಇರುತ್ತೆ ನಿಮ್ಮದು ಆ್ಯಕ್ಚುಲಿ. ಹೌದಾ? ರಿವ್ಯೂ ಹಾಕೋದು ಮಾಡೋದು. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಹಿಂಗೆ ಸೀರೀಸ್ ಕಂಟಿನ್ಯೂ ಆಗಲಿ ಅಂತ ನನ್ನ ಕಡೆಯಿಂದ ನೋಡೋಣ, ಏನಾಗುತ್ತೆ ಗೊತ್ತಿಲ್ಲ. ಇಟ್ಸ್ ಹ್ಯಾಪನ್ ಅಂತಾರಲ್ಲ, ಹಾಗೆ. ಸೊ ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೈನಲ್ ಆಗಿ ಸೊ ಹ್ಯಾಪಿ ಯುಗಾದಿ ನಿಮಗೂ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಆಲ್ಸೋ. ಸೊ ಹೊಸ ವರ್ಷಕ್ಕೆ ನಮ್ಗಳಿಗೆ ಹೊಸ ವರ್ಷ ಒಳ್ಳೆಯದಾಗಿ. ಫೈನಲ್ ಪ್ರೇಕ್ಷಕರಿಗೆ ಇನ್ವಿಟೇಷನ್. ಆಲ್ರೆಡಿ 2 ಸಿನಿಮಾ ನಾವು ಕೊಟ್ಬಿಟ್ಟಿದ್ದೀವಿ. ಸೊ 3ನೇ ಸಿನಿಮಾ ಖಂಡಿತವಾಗ್ಲೂ ಒಂದು ಅದ್ಭುತವಾದ ಚಿತ್ರ ನಿಮಗೆ ಈ ವರ್ಷ. ನಮ್ಮ ಹೊಸ ವರ್ಷ ಯುಗಾದಿಗೆ ಬರ್ತಾಯಿದ್ದೀನಿ ನಿಮ್ಮ ಮುಂದೆ. ಇಡೀ ಫ್ಯಾಮಿಲಿ ಬಂದು ಸಿನಿಮಾ ನೋಡಿ ಒಂದು ಒಳ್ಳೆ ಚಿತ್ರ ನೋಡೋ ಅನುಭವ ಅಂತೂ ಕೊಡೋ ಜವಾಬ್ದಾರಿ ನಮ್ಮಿಬ್ಬರದು. ಅದು ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.